ವರ್ಷದಲ್ಲೂ ಪವಿತ್ರಾತ್ಮನು ನನ್ನೊಳಗೆ 2-3 ವಾರಗಳ ಹಿಂದೆಯಿಂದ ಧ್ವನಿಸ್ತಾ ಇರುವಂಥ ಒಂದು ವಾಗ್ದಾನದ ನುಡಿ ಕೀರ್ತನೆಗಳು 69:32. ಕೀರ್ತನೆಗಳು 69:32 ವಾಕ್ಯ. ದೀನರು ಇದನ್ನು ನೋಡಿ ಹರ್ಷಿಸುವರು, ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮವು ಉಜ್ಜೀವಿಸಲಿ. ಮತ್ತೊಂದು ಸರಿ ಓದ್ತೇನೆ ನೋಡ್ರಿ. ದೀನರು ಇದನ್ನು ನೋಡಿ ಹರ್ಷಿಸುವರು, ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮವು ಉಜ್ಜೀವಿಸಲಿ. ನಮ್ಮ ಸಭೆಗೆ ಪವಿತ್ರಾತ್ಮನು ಈ ವರ್ಷದಲ್ಲಿ ನೀಡ್ತಾ ಇರುವಂತಹ ಒಂದು ವಾಗ್ದಾನ ಏನಂದರೆ, ಕರ್ತನು ಈ ಉಪವಾಸ ಪ್ರಾರ್ಥನೆ ದಿನದಲ್ಲೇ ಸ್ಟಾರ್ಟ್ ಆಗೋಯ್ತು. ಅದು ನಾನು ಅದನ್ನು ಭಾಳ ಆತ್ಮೀಕವಾಗಿ ಅದನ್ನು ಗ್ರಹಿಸಿದೆ. ಕರ್ತನು ನಿಮ್ಮನ್ನು ಉಜ್ಜೀವಿಸುವ ವರ್ಷ ಈ ವರ್ಷ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೀನರು ಇದನ್ನು ನೋಡಿ ಹರ್ಷಿಸುವರು, ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮವು ಏನಾಗಲಿ, ಉಜ್ಜೀವಿಸಲಿ. ಆತ್ಮವು ಉಜ್ಜೀವಿಸಲಿ. ಈ ಪದ ಈಗ ಗಮನಿಸಬೇಕು. ಯಾವಾಗ ಉಜ್ಜೀವಿಸಲಿ ಅಂತ ನಾವು ಹೇಳ್ತೀವಿ? ಒಂದು ವಸ್ತು ಜೀವ ಕಳ್ಕೊಂಡಾಗ ಅದಕ್ಕೆ ಮತ್ತೆ ಜೀವ ಬರೋದಕ್ಕೆ ಉಜ್ಜೀವನ ಅಂತ ನಾವು ಕರಿತೀವಿ. ಯಾವುದು ಒಂದು ಚೈತನ್ಯವನ್ನು ಕಳ್ಕೊಂಡಿದೆಯೋ ಅದಕ್ಕೆ ವಾಪಸ್ ಆ ಚೈತನ್ಯ ಬರೋದೇ ಉಜ್ಜೀವನ. ನಿಮಗೆ ಗೊತ್ತಿದೆಯಾ, ಇವತ್ತು ಕೂಡ ನೀವು ಗಮನಿಸೋದಾದರೆ 2 ದಿನಗಳ ಹಿಂದೆ ಒಂದು ಸರ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಾನೇ ಒಬ್ಬ ದೊಡ್ಡ ವಿಜ್ಞಾನಿ ಅಂತ ನನಗೆ ಅರಿವು ಯಾವಾಗಲೂ ಸಂಸ್ಥಾನದಲ್ಲಿ. ಆದರೆ ನನ್ನ ಜೊತೆ ಇನ್ನೂ ಕೆಲವು ವಿಜ್ಞಾನಿಗಳಿದ್ದಾರೆ ಚರ್ಚಲ್ಲಿ. ಆ ವಿಜ್ಞಾನಿಗಳು ತೊಗೊಂಬಂದು ಸ್ಲೋಪಲ್ಲಿ ಲಾನ್ ಹಾಕಿದ್ರು, ಅದು ಜೀವ ಹೊರಟಾಯ್ತು. ನಾವು ಈ ಥರ ಇಲ್ಲಿರುವಂಥ ಜ್ಞಾನಿಗಳು ಒಬ್ಬೊಬ್ಬರು ಏನು ಮಾಡ್ತೀವಿ ಅಂದರೆ, ಹೊಸ ಅದನ್ನು ಕಂಡುಹಿಡ್ತೀವಿ. ಒಂದೊಂದು ಸರಿ ನೀವು ಬರೋವಾಗ ಭಾನುವಾರದತ್ತು ಒಂದು ಗೇಟ್ ಹೊಡೆದೋಗಿರುತ್ತೆ, ಅದನ್ನ ಇನ್ನೊಬ್ಬ ವಿಜ್ಞಾನಿ ಅಂಟಿಸಿರ್ತಾರೆ. ಇವತ್ತು ದೊಡ್ಡ ವಿಜ್ಞಾನಿ ಯಾರೋ ಒಬ್ಬ ಸೋಲಾರ್ ಉರಿಯೋದಕ್ಕೆ ಮ್ಯಾಟ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆ ವಿಜ್ಞಾನಿ ಯಾರಂತ ಗೊತ್ತಿಲ್ಲ, ಯಾಕಂದರೆ ಆ ಬೆಳಕು ಬಂದ್ರೇ ಅದು ಉರಿಯೋದು, ಅಲ್ಲಿ ಮೇಲೆ ಮ್ಯಾಟ್ ಹಾಕಿ ಹೋಗ್ಬಿಟ್ಟಾನೆ. ಈ ರೀತಿ ವಿಜ್ಞಾನಿಗಳೆಲ್ಲ ಸಿಗೋದೆಲ್ಲಿ ಅಂದರೆ ಸಂಸ್ಥಾನದಲ್ಲಿ ಮಾತ್ರನೇ. ನಾನು ಈ ವಿಜ್ಞಾನಿಗಳನ್ನ ಅವಾಗವಾಗ ಕರಿತೀನಿ ಏನಕ್ಕಾದರೂ. ಆಗ ಈ ವಾರದಲ್ಲಿ ನನಗೆ ಉಟ್ಕೊಂಡಂಥ ವಿಜ್ಞಾನಿಗಳು ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀವಿ ಅಂದರೆ, ಅಲ್ಲಿ ಸತ್ತೋಗಿದ್ದ ಲಾನ್ನ ಮೀನುಗಳ ಪಕ್ಕದಲ್ಲಿ ತೊಟ್ಟಿ ಪಕ್ಕ ಹಾಕಿದ್ದೀವಿ. ಮುಂದಿನ ವರ್ಷದಲ್ಲಿ ನಾನು ದೃಢವಾಗಿ ನಂಬ್ತೇನೆ ಅವೆಲ್ಲ ಜೀವ ಬಂದು ಚೆನ್ನಾಗಿ ಬೆಳೆಯುತ್ತೆ ಅಂತ. ನೋಡ್ರಿ, ಇದಕ್ಕೆ ಆಮೇಲೆ ಹೇಳಕ್ಕೆ ನಿಮಗೆ ಹೌದು. ಯಾಕಂದರೆ 750 ರೂಪಾಯಿ ಖರ್ಚು ಮಾಡಿದ್ದೀವಿ ಅದಕ್ಕೆ ವರ್ಷಗಳ ಹಿಂದೆ ಹುಮ್ಮಸ್ಸಲ್ಲಿ. ಅಂಥದ್ದು ಜೀವ ಹೋದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದರಲ್ಲಿ ಕೂಡ ಎಷ್ಟು ವಿಜ್ಞಾನಿಗಳು ಅಂದರೆ, ನೀರು ಹಾಕೋದು ಮಾತ್ರ ಚೆನ್ನಾಗಿ ಗೊತ್ತು, ತೊಟ್ಟಿ ಖಾಲಿ ಆಗೋದು ಯಾವನಿಗೂ ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ನಾವು ನೀರು ಹಾಕ್ತೀವಿ. ಅದರಲ್ಲಿ ಒಳಗಡೆ ಒಂದು ಹೊಸ ಕ್ಯಾನನ್ನು ನನ್ನ ಮಗ ಇವರ ಮೊನ್ನೆ ಇಟ್ಟ. ಇವತ್ತು ಬೆಳಗ್ಗೆ ಮತ್ತೆ ಇನ್ನೊಬ್ಬರು ವಿಜ್ಞಾನಿ ಫೋನ್ ಮಾಡಿದ್ರು. ಅವ್ರ ವಿಜ್ಞಾನಿಯ ಪತ್ನಿ ಕಪ್ಪೆ ಒಳಗಡೆ ಬಂದಿದೆ ಅಂತ. ಮೀನುಗಳು ಮತ್ತೆ ಸತ್ತೋಗಿದೆ. ಹಳ್ಳಿಗೆ ಹೋಗಿ ಆ ಅಕ್ವೇರಿಯಂ ಮೀನು ಜೊತೆ ಮೀನನ್ನ ತೊಗೊಂಬಂದು ಸೇರಿಸಿ ಅದು ಅಧ್ವಾನ ಮಾಡಿ, ಈಗ ಮೀನುಗಳ ಜೊತೆ ಅವೆಲ್ಲ ಹೇಗೆ ಲಾನ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನಗೊಂದು ನಂಬಿಕೆ ಏನಂದರೆ, ಆ ಲಾನ್ ಉಜ್ಜೀವವನ್ನು ಹೊಂದ್ಕೊಳ್ಳುತ್ತೆ. ಸೊ ಉಜ್ಜೀವಗೊಳ್ಳುವಂಥ ಪ್ರತಿಯೊಂದು ಕೂಡ ನಮಗೆ ನೋಡಿದ್ರೆ ಖುಷಿನೇ. ಹಾಗಿದ್ರೆ ದೇವರು ಕೂಡ ನೀವು ನೋಡೋದಾದರೆ, ಈ ಕೀರ್ತನೆಯಲ್ಲಿ ನೀವು ನೋಡೋದಾದರೆ, ದೇವರು ಆತ್ಮವನ್ನು ಉಜ್ಜೀವಿಸುವ ಹಾಗೆ ಮಾಡ್ತಾನೆ. ನಮ್ಮ ದೇವರು ಯಾರಂದರೆ, ಕೀರ್ತನೆ 69 ಭಾಳ ಇಂಟ್ರೆಸ್ಟಿಂಗ್ ಕೀರ್ತನೆ. ಗಮನಿಸ್ರಿ, ನಿಮ್ಮ ಬೈಬಲ್ಗಳನ್ನ ನೀವು ತಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಕೀರ್ತನೆ 69ರಲ್ಲಿ ನೀವು ಆ ಕೀರ್ತನೆಯನ್ನು ಮೆಸ್ಸಿಯನ ಕೀರ್ತನೆ ಅಂತ ಕರೀತಾರೆ. ಆ ಮೆಸ್ಸಿಯನ ಕೀರ್ತನೆಯಲ್ಲಿ ನೀವು ನೋಡೋದಾದರೆ ಹೊಸ ಒಡಂಬಡಿಕೆಯ ವಾಕ್ಯಗಳು ಆ ಕೀರ್ತನೆಯಲ್ಲಿ ಅಲ್ಲಲ್ಲಿದೆ. ಅದು ಮೆಸ್ಸಿಯನ ಬಗ್ಗೆ ಹೇಳಿದಂತಹ ಕೀರ್ತನೆ. ಹೇಗೆ? 4ನೇ ವಾಕ್ಯ 69:4 ನಿಷ್ಕಾರಣ ದ್ವೇಷಿಗಳು ನನ್ನ ತಲೆಗೂದಲುಗಳಿಗಿಂತಲೂ ಏನಾಗಿದ್ದಾರೆ, ಹೆಚ್ಚಾಗಿದೆ. ಅದು ಯಾರಿಗಾಗಿದ್ದು? ಯೇಸುಗೆ. ಹೊಸ ಒಡಂಬಡಿಕೆಯಲ್ಲಿ ಆ ವಾಕ್ಯ ಇದೆ, ನಿಷ್ಕಾರಣ ಕಾರಣ ಇಲ್ಲದೆ ನನಗೆ ವೈರಿಗಳೇನಾಗಿದ್ದಾರಂತೆ, ಜಾಸ್ತಿ ಆಗಿದ್ದಾರೆ. 9ನೇ ವಾಕ್ಯ, ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿ ಅಂತ ಏನು ಮಾಡ್ತು, ದಹಿಸ್ತು. ಅದು ಯಾವಾಗ? ಅದು ಯೇಸು ಸ್ವಾಮಿ ಕೊರಡೆ ತಗೊಂಡು ಓಡಿಸಿದಾಗ ಯೋಹಾನನ ಸುವಾರ್ತೆಯಲ್ಲಿ ಹೇಳಿದ್ರು, ಯೇಸುವಿನ ಆಲಯದ ಅಭಿಮಾನ ನೋಡಿ ಬೆಂಕಿ ಅಂತ ದಹಿಸ್ತಂತೆ. ಅದಕ್ಕೆ ದೇವರ ಆಲಯವನ್ನು ನೀಟಾಗಿಡಬೇಕು ಅಂತ ಯಾಕೆ ಪಾಸ್ಟರ್ ಹೇಳೋದು ಅಂದರೆ, ಆಲಯದ
ಆ ಅಂಗಳದಲ್ಲಿ ಅನ್ಯ ಜನರು ಬಂದು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಪಾರಿವಾಳ ಮಾಡೋದನ್ನ ನೋಡಿದಾಗ ಯೇಸು ಸ್ವಾಮಿ ಟ್ರಾಫಿಕ್ ಆಫೀಸರ್ ಥರ ಕೊರಡೆ ಹಿಡ್ಕೊಂಡ್ರು. ಯಾಕಂದರೆ ಆಲಯವನ್ನು ಭಾಳ ದೇವರು ಪ್ರೀತಿಸ್ತಾನೆ. ಸೊ ಆಲಯ ಅಭಿಮಾನ ಬೆಂಕಿಯಂತೆ ದಹಿಸ್ತು ಅಂತ ಯೇಸುವಿನ ಬಗ್ಗೆ ಹೇಳಿದಂತಹ ಮಾತದು. 21ನೇ ವಾಕ್ಯದಲ್ಲಿ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಏನು ಕೊಟ್ರಂತೆ? ಹುಳಿತ ದ್ರಾಕ್ಷಾರಸ. ಯಾರಿಗೆ ಕೊಟ್ಟಿದ್ದದು? ಯೇಸು ಸ್ವಾಮಿ ಕೊಟ್ಟರು. ಸೊ ನೀವು ಆ ವಾಕ್ಯಗಳನ್ನೆಲ್ಲ ಗಮನಿಸಿದ್ರೆ ಅದು ಮೆಸ್ಸಿಯನ ಬಗ್ಗೆ ಹೇಳ್ತಾ ಬಂದಂತಹ ಕೀರ್ತನೆ. ಆ ಕೀರ್ತನೆಯಲ್ಲಿ ಹೇಳ್ತಾ ಬಂದಾಗ ಕೆಲವರು ಹೇಳ್ತಾರೆ, ಮೋಸ್ಟ್ಲಿ 29 ವಾಕ್ಯದವರೆಗೆ ದಾವಿದನು ಬರೆದಿದ್ದು, ಅದಾದಮೇಲೆ ದಾವಿದ ಬರೆದಿದ್ದಲ್ಲ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ? ಯಾಕಂದರೆ 35ನೇ ವಾಕ್ಯದಲ್ಲಿ ದೇವರು ಚೀಯೋನ್ ಪಟ್ಟಣವನ್ನು ರಕ್ಷಿಸಿ ಯಹೂದ ದೇಶದ ನಗರಗಳನ್ನು ಏನು ಮಾಡ್ತಾನಂತೆ? ಕಟ್ಟಿಸುವನು. ಆತನ ಪ್ರಜೆಗಳು ಅಲ್ಲಿ ವಾಸ ಮಾಡುತ್ತಾ ಸ್ವದೇಶವಾಗಿ ಮಾಡಿಕೊಳ್ಳುವರು. ಅದೆಲ್ಲ ದಾವಿದ ಇದ್ದಾಗ ನಡೆದಂಥ ಕಾರ್ಯ ಅಲ್ಲ. ಯಾಕಂದರೆ ದಾವಿದ ಇದ್ದಾಗ ಚೀಯೋನ್ ಪಟ್ಟಣ ಇತ್ತು, ಅದನ್ನೇನು ತಿರುಗಿ ಕಟ್ಟಿಸಿಲ್ಲ, ಅದನ್ನು ಸೆರೆಯಲ್ಲಿ ಯಾರೂ ಹಾಕಲ್ಪಟ್ಟಿಲ್ಲ. ಪ್ರಜೆಗಳು ಯಹೂದ ದೇಶದ ನಗರವನ್ನು ಅವನು ತಿರುಗಿ ಕಟ್ಟಿಸಿದ ಕಾರ್ಯಗಳೆಲ್ಲ ಯಾವುದರಲ್ಲಿಲ್ಲ? ದಾವಿದನ ಸಮಯದಲ್ಲಿಲ್ಲ. ಹಾಗಿದ್ರೆ ಆ ವಾಕ್ಯಗಳನ್ನು 29ರಿಂದ ಉಳಿದ 36 ವಾಕ್ಯಗಳವರೆಗೆ ಯೆರೆಮೀಯನ ವಾಕ್ಯಗಳು ಅಂತ ಕೆಲವರು ದೈವಶಾಸ್ತ್ರ ಪಂಡಿತರು ಹೇಳ್ತಾರೆ. ಆದರೆ ಯಾರು ಬರೆದೋ ನನಗೆ ಮುಖ್ಯ ಅಲ್ಲ. ನಾನು ನಂಬ್ತಾ ಇದ್ದೇನೆ 29ನೇ ವಾಕ್ಯದಿಂದ 36ನೇ ವಾಕ್ಯದವರೆಗೂ ಪವಿತ್ರ ಆತ್ಮನು ಇದನ್ನು ಸೇರಿಸಿದ್ನು ಅಂತ ನಾನು ನಂಬ್ತೇನೆ. ಯಾಕಂದರೆ ಆ ವಾಗ್ದಾನಗಳ ಮಧ್ಯದಲ್ಲಿ, ಒಂದು ಕಷ್ಟಗಳ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಕೀರ್ತನೆಗಾರನು. ಯಾಕಂದರೆ ಅದನ್ನು ದೇವರು ಆ್ಯಡ್ ಮಾಡಿದರೆ ಅದಕ್ಕೊಂದು ಉದ್ದೇಶ ಇದೆ. ಕೀರ್ತನೆ 71:20, ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿದ ನೀನೇ ನಮಗೇನು ಮಾಡಬೇಕು? ಪುನಃ ಉಜ್ಜೀವಿಸ ಮಾಡು. ಕೆಲವರೆಲ್ಲ ನೀವು ಸಾಕ್ಷಿ ಹೇಳಿದ್ರಿ, ಆದರೆ ಇನ್ನು ಕೆಲವರುಗಳು ನಿಮಗೆ ಅನಿಸಿರ್ಬೋದು ಕೂಡ, 2025 ನಾನು ಹಿಂತಿರುಗಿ ನೋಡಿದ್ರೆ ನನಗೆ ತುಂಬ ಕಷ್ಟಗಳೇ ಬಂದಿದೆ ಪಾಸ್ಟ್ರೇ. ಹಾಗಿದ್ರೆ ಕಷ್ಟ ನಷ್ಟಗಳಿಗೆ ದೇವರಿಗೆ ಗುರಿ ಮಾಡಿದರೆ, ದೇವರೇ ನನ್ನನ್ನು ಪುನಃ ಉಜ್ಜೀವಿಸ ಮಾಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿರ್ಬೋದು ಕೂಡ ಕೆಲವರು. ಆದರೆ 29ನೇ ವಾಕ್ಯ, ದೇವರೇ ನೊಂದು ಕುಗ್ಗಿದವನಾದ ನನ್ನನ್ನು ಏನು ಮಾಡು? ನಿನ್ನ ರಕ್ಷಣೆಯು ಭದ್ರ ಸ್ಥಳದಲ್ಲಿ ಇರಿಸುವುದು. ಹಾಗಿದ್ರೆ 69ನೇ ಅಧ್ಯಾಯದಲ್ಲಿ 28 ವಾಕ್ಯಗಳನ್ನ ನೀವು ಮನೆಗೆ ಹೋಗಿ ನೋಡಿದ್ರೆ ಅದರಲ್ಲಿ 2 ವಿಷಯ ಇದೆ. ಒಂದು, ಶತ್ರುಗಳಿಂದ ನನ್ನನ್ನು ರಕ್ಷಿಸು. 2ನೇದಾಗಿ, ನನ್ನ ಸ್ವರಕ್ಷಣೆಗಾಗಿ ನನ್ನನ್ನು ಕಾಪಾಡು. ಎರಡನ್ನೂ ಅವನು ಮೊರೆ ಇಟ್ಟಿದ್ದಾನೆ. ಶತ್ರುಗಳಿಂದಲೂ ಅವನಿಗೆ ರಕ್ಷಣೆ ಬೇಕಾಗಿದೆ, ಸ್ವಂತದಿಂದಲೂ ಪರಿಸ್ಥಿತಿಗಳಿಂದಲೂ ಅವನಿಗೆ ಪಾಪ ರಕ್ಷಣೆ ಸಿಕ್ಕಿಲ್ಲ. ಆ ಮೊರೆ ಮಧ್ಯದಲ್ಲಿ 69:32 ವಾಕ್ಯ ಹೇಳುತ್ತೆ, ದೇವ ದರ್ಶನವನ್ನು ಅಪೇಕ್ಷಿಸುವವರೇ ಏನು ಮಾಡಲಿ? ನಿಮ್ಮ ಆತ್ಮವು ಏನಾಗಲಿ? ಉಜ್ಜೀವಿಸಲಿ. ಹಲ್ಲೆಲೂಯ. KJV ಕನ್ನಡ ಬೈಬಲ್ ಹೇಳುತ್ತೆ, ನಿಮ್ಮ ಹೃದಯವು ಬಾಳಲಿ. ನಾವು ಹೇಳ್ತೀವಲ್ಲ, ನೀನು ಬಾಳಿ ಬದುಕು ಅಂತೀವಲ್ಲ, ಹಾಗೆ ದೇವರು ಹೇಳ್ತಾ ಇದ್ದಾನೆ, ಲೆಟ್ ಯುವರ್ ಹಾರ್ಟ್ಸ್ ಶಲ್ ಲಿವ್. ನಿನ್ನ ಹೃದಯ ಬಾಳಲಿ ಅಂತ ಹೇಳ್ತಾನಂತೆ. ನಮ್ಮ ಹೃದಯ ಇವತ್ತು ಬಾಳಬೇಕು. ಯಾಕಂದರೆ ನಮಗಿರೋ ಅತಿ ಹೆಚ್ಚು ಚಿಂತೆಗಳು, ಖಿನ್ನತೆಗಳು ಬರೋದೆಲ್ಲಿ ಅಂದರೆ ನಮ್ಮ ಹೃದಯದಲ್ಲೇ. ಹಾಗಾಗಿ ಹೃದಯ ಬಾಳೋದಕ್ಕೆ ದೇವರು ಹರಸಬೇಕು. ಹಾಗಿದ್ರೆ ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನಿನ್ನ ಆತ್ಮವನ್ನು ನಾನು ಉಜ್ಜೀವಿಸುವಂತೆ ಏನು ಮಾಡ್ತೇನೆ? 2026ರಲ್ಲಿ ಏನು ನಡೆಯುತ್ತೆ ಅಂತ ನೀವು ಕೇಳೋದಾದರೆ, ಯಥಾರ್ಥವಾಗಿ ದೇವರನ್ನು ಹುಡುಕುವಂಥ ಜನರುಗಳಿಗೆ. ಒಂದು ವೇಳೆ ಕ್ರಿಸ್ಮಸ್ನಲ್ಲಿ ಕರಾಳ ಮುಖವನ್ನು ಭಾರತ ದೇಶ ನೋಡ್ತು. ಅಲ್ಲಲ್ಲಿ ಹಿಂಸೆಗಳು ಮಾಡಿದ್ರು ಕ್ರೈಸ್ತ ವಿರೋಧಿಗಳು. ನಿರಾಶೆಯ ಆತ್ಮಗಳಿಂದ ಅನೇಕ ಜನರು ತುಂಬಲ್ಪಟ್ಟರು. ಅನೇಕ ವಿಶ್ವಾಸಿಗಳು ಹಿಂಸೆಗೆ ಒಳಗಾಗಿದ್ದಾರೆ. ಛತ್ತೀಸ್ಗಢನಲ್ಲಿ, ಬೇರೆ ಬೇರೆ ನಾರ್ತ್ ಇಂಡಿಯಾದಲ್ಲಂತೂ ಹೊಡೆದಾಟಗಳೇ ಆಗಿದೆ. ಆದರೆ ಕ್ರೈಸ್ತರುಗಳು ಇದೆಲ್ಲ ನಡೀತಾ ಇರುವಂಥ ಸಮಯದಲ್ಲಿ ನಾನು ಧೈರ್ಯವಾಗಿ ನಂಬ್ತೇನೆ, ದೇವರನ್ನು ಹುಡುಕುವವರ ಆತ್ಮಗಳನ್ನು ದೇವರು ಉಜ್ಜೀವಿಸುವ ಹಾಗೆ ಮಾಡ್ತಾನೆ. ಈ ಕ್ರಿಸ್ಮಸ್ನಲ್ಲೇ, ಇಷ್ಟು ವರ್ಷದ ಕ್ರಿಸ್ಮಸ್ನಲ್ಲಿ ಅಧಿಕವಾಗಿ ನಾನು ಪ್ರಸಂಗ ಮಾಡಿದ್ದು ಪಬ್ಲಿಕ್ಕಲ್ಲಿ ಹೋದ ಕ್ರಿಸ್ಮಸ್. ಹೋಗಿದ್ದ ಸ್ಥಳಗಳೆಲ್ಲ ಕೊರಕಲಾದ ಸ್ಥಳಗಳು, ವಿರೋಧಗಳಿರೋ ಸ್ಥಳಗಳು. ಪಬ್ಲಿಕ್ಕಲ್ಲಿ ನಿಂತು ಮಾತಾಡುವಾಗ ನಾನು ಭಯದಿಂದಲೇ ಹೋದೆ, ಆದರೂ ಸೂಟ್ ಹಾಕೊಂಡು ಹೋಗಿ ನಿಂತ್ಕೊಂಡಿದ್ದೆ ಚಳಿ ಮಧ್ಯೆ. ಕೂಗುವಾಗ ನನಗೂ ಒಂದು ಕಡೆ ನಡುಕ ಹುಟ್ಟುತ್ತಾ ಇತ್ತು. ಆದರೂ ದೇವರು, ನಿಮ್ಮ ಪಾಸ್ಟರನ್ನ ದೇವರು ರಕ್ಷಣೆ ಮಾಡಿದ್ನು ಪಬ್ಲಿಕ್ಕಲ್ಲಿ. ನೀವು ಹೋಗಿ ಒಂದು ಬೀದಿಲಿ ಮಾತಾಡಿ ನೋಡ್ರಿ, ಒಂದು 5 ನಿಮಿಷ ಮಾತಾಡ್ರಿ ನೋಡೋಣ, ಆಗಲೇ ಎದುರ್ಕೊತೀರಾ. ಅಂಥದ್ರಲ್ಲಿ ಕೂಟಗಳನ್ನ ಆಯೋಜಿಸಿ ಎಲ್ಲ ಜನರುಗಳಲ್ಲಿ ಬರುವಾಗ ಒಂದು ಪದ ಮಿಸ್ ಆಗಿ ಹೋಯ್ತಂದರೆ ಏನು ನಡೆಯುತ್ತೆ ನಮಗೆ ಗೊತ್ತಿಲ್ಲ.
ಆದರೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಕಳೆದ ಕ್ರಿಸ್ಮಸ್ ಕರ್ತನ ಆತ್ಮವು ಅನೇಕ ಕಡೆಗಳಲ್ಲಿ ಉಜ್ಜೀವಿಸುವಂತೆ ಮಾಡಿ. ಹಲ್ಲೆಲೂಯಾ. ಹಾಗಿದ್ರೆ ದೇವರು ಮಾಡುವಂಥ ಕಾರ್ಯ ಏನಂದರೆ, ನಿರಾಶೆಗಳ ಮಧ್ಯದಲ್ಲಿ ಬರೀ ನಿರಾಶೆಯನ್ನೇ ಮಾತಾಡಬಾರ್ದು, ನಿರಾಶೆಗಳ ಮಧ್ಯದಲ್ಲಿ ದೇವರು ಆತ್ಮವನ್ನು ಉಜ್ಜೀವಿಸುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಈ ಒಂದು ಕೀರ್ತನೆಯಲ್ಲಿ ನೀವು ನೋಡೋದಾದರೆ ದೇವರು ಆ ಉಜ್ಜೀವನವನ್ನು ತರಲಿಕ್ಕೆ ದೇವರಿಗೆ ಆಸೆ ಇದೆ. ಹಾಗಿದ್ರೆ ಉಜ್ಜೀವನ ಅಂತ ಹೇಳಿದ ತಕ್ಷಣ ದೇಶದಲ್ಲಿ ನಡೆಯುವಂಥ ದೊಡ್ಡ ರಿವೈವಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲರೂ ದೇವರನ್ನು ನಂಬ್ತಾರೆ, ಅದ್ರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಇವತ್ತಿನ ಸಂದೇಶ ನಿಮ್ಮ ಆತ್ಮಗಳನ್ನು ದೇವರು ಉಜ್ಜೀವಿಸುವ ಹಾಗೆ ಮಾಡ್ತಾನೆ. ಒಂದು ವೇಳೆ ನಿಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನೀವು ಸತ್ತು ಹೋಗಿದ್ರೆ 2025ರಲ್ಲಿ ದೇವರು ನಿಮ್ಮ ಆತ್ಮಗಳನ್ನು ಪ್ರಾರ್ಥನೆಯಲ್ಲಿ ಉಜ್ಜೀವಿಸುವ ಹಾಗೆ ಮಾಡ್ತಾನೆ. ಒಂದು ವೇಳೆ ಉಪವಾಸಗಳಲ್ಲಿ ನೀವೇನಾದರೂ ಕಡಿಮೆ ಆಗಿದ್ರೆ 2025ರಲ್ಲಿ ದೇವರು ನಿಮಗೆ ಉಪವಾಸಗಳಲ್ಲಿ ಉಜ್ಜೀವಿಸುವ ಹಾಗೆ ಮಾಡ್ತಾನೆ. ಒಂದು ವೇಳೆ ನೀವು ಕೊಡುವುದರಲ್ಲಿ ಯಾವಾಗಲೂ ಜಿಪುಣರಾಗಿ ವರ್ಷದಲ್ಲಿ ಏನಾದರೂ ಹಣ ಕಷ್ಟಗಳಲ್ಲಿ ಕಷ್ಟಪಟ್ಟಿದ್ರೆ, ನಾನು ಧೈರ್ಯವಾಗಿ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಕರ್ತನು ನಿಮ್ಮನ್ನು ಉಜ್ಜೀವಿಸುವ ಹಾಗೆ ಮಾಡುವಂತೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ನಾನು ನೋಡಿದ್ದೀನಿ, ದೇವರು ಯಾರನ್ನಾದರೂ ಮುಟ್ಟಿದ್ರೆ, ಇವಾಗ ಶಿವ ಹೇಳಿದ್ರಲ್ಲ, ನಮ್ಮಪ್ಪ ದಾನ ಮಾಡೋರಂಗಾದರು, ಅದು ಶಿವಗೆ ಗೊತ್ತು. ಯಾಕೆ? ಅವ್ರ ಕುಲಗಳಲ್ಲಿ ಜನರುಗಳು ಎಲ್ಲರೂ ಹಂಗಿರಲ್ಲ. ಆದರೆ ದೇವರು ಒಬ್ಬೊಬ್ಬರುಗಳ ಜೀವಿತದಲ್ಲಿ ಆತ್ಮವನ್ನು ಮುಟ್ಟುವಾಗ ದೇವರು ಅವರ ಕೈಗಳನ್ನು ಕೂಡ ಮುಟ್ಟಿಬಿಡ್ತಾನೆ, ಹೃದಯವನ್ನು ಮುಟ್ಟುವಾಗ ಜೀವಿತಗಳನ್ನು ಮುಟ್ತಾನೆ. ಅದಕ್ಕೆ ನಾನು ಧೈರ್ಯವಾಗಿ ನಂಬ್ತೀನಿ, ಒಬ್ಬನು ಆತ್ಮೀಕ ಜೀವಿತದಲ್ಲಿ ಅವನ ಅಭಿವೃದ್ಧಿ ಅಂತ ಹೋದರೆ ಅವನ ಎಲ್ಲ ವಲಯಗಳಲ್ಲೂ ದೇವರ ಆ ಎಫೆಕ್ಟ್ನ ತಂದೆ ತರ್ತಾರೆ. ನೀವು ಹೇಗೆ ಒಂದು ಸಣ್ಣ ಕೆರೆ ಹತ್ರ ಹೋಗಿ ಒಂದು ಸಣ್ಣ ಕಲ್ಲು ಹಾಕಿದ್ರೆ ಸಾಕು, ಆ ಪೆಬಲ್ ಒಳಗಡೆ ಬಿದ್ದಿದ ತಕ್ಷಣ ಅದರ ಅಲೆಗಳೇನಾಗುತ್ತೆ, ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಒಬ್ಬನ ಲೈಫ್ನಲ್ಲಿ ಯೇಸು ಸ್ವಾಮಿ ಅನ್ನುವಂಥ ಒಂದು ಆತ್ಮಿಕ ಸಂಚಲನ ಒಳಗಡೆ ಉಂಟಾದರೆ ಅದರದ್ದು ಎಫೆಕ್ಟ್ ಬರೀ ವ್ಯಕ್ತಿಯೊಳಗೆ ಮಾತ್ರ ಇರಲ್ಲ, ಅವನ ಫ್ಯಾಮಿಲಿಗೆ ಹೋಗುತ್ತೆ, ಫ್ಯಾಮಿಲಿಯಿಂದ ಆ ಪಕ್ಕದ ಮನೆಗಳಿಗೆ ಹೋಗುತ್ತೆ, ಆ ಊರಿಗೆ ಹೋಗುತ್ತೆ. ಆ ಎಫೆಕ್ಟ್ ಇಡೀ ರಾಜ್ಯಗಳನ್ನೇ ಮುಟ್ಟುತ್ತೆ. ಅದು ಯಾವಾಗ ಗೊತ್ತಾ? ಆತ್ಮವು ಸ್ಪರ್ಶಿಸಲ್ಪಡುವಾಗ. ಈ ಒಂದು ಆತ್ಮವು ಉಜ್ಜೀವ ಹೊಂದುವುದೇ ಇವತ್ತು ಬೇಕಾಗಿರುವಂಥ ವಿಷಯ ಆಗಿದ್ದರೆ, ಉಜ್ಜೀವನ ಯಾರಿಗೆ, ದೇವರು ಉಜ್ಜೀವಿಸುವುದು ಯಾರಿಗೆ ಅಂತ ನೀವು ಕೇಳಿದರೆ, ದೇವರು ನಮಗೆ 32ನೇ ವಾಕ್ಯವನ್ನು ಮತ್ತೊಂದು ಸರಿ ಓದಿ ನೋಡ್ರಿ. ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮವು ಉಜ್ಜೀವಿಸಲಿ. ಎಲ್ರಿಗೂ ಉಜ್ಜೀವಿಸಲಿ ಅಂದಿದ ತಕ್ಷಣ ಆಮೇನ್ ಹಲ್ಲೆಲೂಯಾ ಹೇಳಿದ್ದು. ಈ ವರ್ಷ ಏನು ಮಾಡಬೇಕದು? ಉಜ್ಜೀವಿಸ್ಬಿಡ್ಬೇಕು. ಸುಮ್ಮನೆ ಉಜ್ಜೀವಿಸಲ್ಲ. ವಾಗ್ದಾನನ ಎಷ್ಟೋ ಸಭೆಗಳು, ನಾನು ಇವ್ಯಾಂಜಲಿಸ್ಟ್ ಆಗಿದ್ದಾಗ ಎಷ್ಟೋ ಸರಿ ಚರ್ಚ್ಗಳಿಗೆ ಹೋದರೆ ವಾಗ್ದಾನನ ನಾನು ನಂಬ್ತಾನೆ ಇರಲಿಲ್ಲ ಮನಸ್ಸಲ್ಲಿ. ಯಾಕೆ ಈ ಪಾಸ್ಟ್ರುಗಳು ಬರೀ ವರ್ಷದಲ್ಲಿ ವಾಗ್ದಾನ ಅಂತ ಹೇಳ್ತಾರೆ. ಆದರೆ ನಾನು ಪಾಸ್ಟರ್ ಆದಮೇಲೆ ನನಗೆ ಗೊತ್ತಾಯಿತು, ವಾಗ್ದಾನ ದೇವ್ರು ಕೊಟ್ಟರೆ ಕಂಡೀಷನ್ ಇಲ್ಲದೆ ದೇವರು ಯಾವ ಸಭೆಯಲ್ಲೂ ವಾಗ್ದಾನ ನೆರವೇರಿಸಲ್ಲ. ಇದನ್ನು ಸಭೆಗಳು ಇವತ್ತು ಹೇಳ್ತಾ ಇಲ್ಲ. ದೇವರು ನಿನ್ಗೆ ಅದು ಮಾಡ್ತಾರೆ, ಇದು ಮಾಡ್ತಾರೆ. ದೇವರು ಬೈಬಲ್ನಲ್ಲಿ ಯಾವುದಾದ್ರೂ ಒಂದು ವಾಗ್ದಾನ ಕೊಟ್ಟರೆ ಆ ವಾಗ್ದಾನದ ಜೊತೆ ಒಂದು ನಿಬಂಧನೆ ಇಟ್ಬಿಟ್ಟೇ ಕೊಡೋದು. ಯಾಕಂದರೆ ಆ ನಿಬಂಧನೆಯನ್ನು ನೆರವೇರಿಸಿದಾಗ ಮಾತ್ರನೇ ಆ ವಾಗ್ದಾನ ನೆರವೇರೋದು. ಹಾಗಿದ್ರೆ ನಿನ್ನ ಆತ್ಮವು ಯಾವಾಗ ಉಜ್ಜೀವಿಸುತ್ತೆ? ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವ ದರ್ಶನವನ್ನು ಅಪೇಕ್ಷಿಸುವವರೇ. ಎಲ್ರಿಗೂ ದೇವರು ಉಜ್ಜೀವಿಸುವಂತ ಮಾಡೋಲ್ಲ, ದೇವ ದರ್ಶನವನ್ನು ಅಪೇಕ್ಷಿಸುವಂಥವ್ರಾಗಬೇಕು. 2026ರಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾನು ಕೂಡ ಈ ವರ್ಷದ ಆರಂಭದಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು ಪ್ರಾರ್ಥನೆ? 21 ವರ್ಷಗಳಿಂದ ಆತ್ಮೀಕ ಜೀವಿತಕ್ಕಿಂತಲೂ ದೇವರೇ ಈ ಹೊಸ ವರ್ಷ ನಾನು ಇನ್ನೂ ಹೆಚ್ಚಾಗಿ ಹುಡುಕುವಂತೇವೆ ಮಾಡು ಸ್ವಾಮಿ. ಇನ್ನೂ ಹುಡುಕೋದು ನನಗೆ ಸಾಲ್ತಾ ಇಲ್ಲ. ಹಾಗಾಗಿ ಉಪವಾಸ ಪ್ರಾರ್ಥನೆ ಮುಗಿಸಿದೆ, ಮತ್ತೆ ಇವತ್ತು ಉಪವಾಸ ಮಾಡಿದೆ ಬೆಳಗ್ಗೆ. ಯಾಕೆ ಮಾಡಿದೆ ಅಂದರೆ, ಸ್ವಾಮಿ ಹತ್ರ ನಾನು ಕೇಳ್ತಾ ಇದ್ದೀನಿ, ದೇವರೇ ನನ್ನನ್ನು ಇನ್ನೂ ಉಜ್ಜೀವಿಸುವ ಹಾಗೆ ಮಾಡು. ಯಾಕೆ? ನಾನು ನಿನ್ನನ್ನು ಹೆಚ್ಚು ಹುಡುಕಬೇಕು ಸ್ವಾಮಿ. ದೇವ ದರ್ಶನವನ್ನು ಅಪೇಕ್ಷಿಸುವವರೇ ಅಂದ್ರೆ ಅರ್ಥ ದೇವರನ್ನು ಹುಡುಕುವವರೇ. ಅದಕ್ಕೆ ದೇವರನ್ನು ಹುಡುಕೋದು ಹೇಗೆ? ದೇವರ ದರ್ಶನವನ್ನು, ಮುಖವನ್ನು ಬಯಸೋದು ಅಂದ್ರೆ ಅರ್ಥ ಏನು? ಗಮನ ಇಟ್ಟು ಕೇಳ್ರಿ. ದೇವರ ಮುಖ ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ಅದಕ್ಕೆ ಒಂದೊಂದು ಪೇಜ್ಗಳು ಕೂಡ ದೇವರ ಫೋಟೋ. ನಿಮ್ಮ ವೆಡ್ಡಿಂಗ್ ಫೋಟೋನ ಹೆಂಗೆ ತಿರುಗಿಸ್ತಿರೋ ಅದೇ ರೀತಿ ದೇವರು ಯಾರು ಅಂತ ನಿಮಗೆ ಗೊತ್ತಾಗಬೇಕಾ? ಒಂದೊಂದು ಪೇಜ್ನಲ್ಲೂ ಆತನ ಫೋಟೋ ಇದೆ. ಒಂದು ಪೇಜಲ್ಲಿ ಆತನ ಕೋಪ ಇದೆ, ಒಂದು ಪೇಜಲ್ಲಿ ಕರುಣೆ ಇದೆ, ಒಂದು ಪೇಜಲ್ಲಿ ಪ್ರೀತಿ ಇದೆ, ಒಂದು ಪೇಜಲ್ಲಿ ದಿಢೀರಂತ ಸಿಟ್ಟು ಕಾಣುತ್ತೆ. ಇದೆಲ್ಲ ಈ ಪೇಜಲ್ಲಿರುವಂಥ ಆತನ ಮುಖಗಳು. ಹುಡುಕೋರಿಗೆ ಆ ಮುಖ ಕಾಣ್ತಾ ಹೋಗುತ್ತೆ. ಆದರೆ ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ, ಈ ಮುಖ ತಿಳಿಲಿಕ್ಕೆ ಈ ಪುಸ್ತಕವನ್ನು ಓದೋರು ಬಹಳ ಕಡಿಮೆ ಮಂದಿ. ಅದಕ್ಕೆ ದೇವರು ಅವರಿಗೆ ಸಿಗ್ತಾ ಇಲ್ಲ.
ಓದಬೇಕು, ಓದಲಿಲ್ಲ ಅಂದರೆ ಇವತ್ತು ನಾನು ಹೋಗುವಂಥ ಬಿಸ್ನೆಸ್ನಲ್ಲಿ ನನಗೇನು ಸಂಪಾದನೆ ಸಿಗಲ್ಲ, ಅದಕ್ಕಾಗಿ ಬೆಳಗ್ಗೆ 2 ಅಧ್ಯಾಯ ಓಡ್ತಾನೆ. ಅಂಥವನಿಗೆ ದೇವರು ಸಿಗಲ್ಲ. ಒಂದು ವೇಳೆ ಬೆಳಗ್ಗೆ ಅವನ ಕೆಲಸಕ್ಕೆ ಅರ್ಲಿ ಮಾರ್ನಿಂಗ್ ಹೋದರೂ ಪರವಾಗಿಲ್ಲ, ಸಂಜೆ ಅವನು ಬಂದ ಮೇಲೆ ಅವನು ದೇವರನ್ನು ಹುಡುಕುವಂತಹ ಬಯಸಿಕೆ. 2 ಕೊರಿಂಥ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ರಿ, 2 ಕೊರಿಂಥ 4:6. ನಾನು ಮರೀಲಿಕ್ಕಾಗದೇ ಇರುವಂಥ ಒಂದು ವಾಕ್ಯ. Let the God who commanded the light to shine out of darkness is shining in our hearts to give us the light of the knowledge of the glory of God which is in the face of Jesus Christ ಅಂತ ಕಂಠಪಾಠ ಮಾಡಿದ್ದೆ ಇಂಗ್ಲೀಷ್ನಲ್ಲಿ ನಾನು ಬೈಬಲ್ ಕಾಲೇಜಲ್ಲಿ. ಎಂಥ ಅದ್ಭುತವಾದಂಥ ವಾಕ್ಯ ಗೊತ್ತಾ ಅದು? ಓದ್ರಿ 2 ಕೊರಿಂಥ, ನಾನೇ ಓದ್ತೀನಿ. ನಾನೇ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ಏನಾಗಿದೆಯಂತೆ, ನಮ್ಮ ಹೃದಯಗಳಲ್ಲಿ ಹೊಳೆದನು. ನೋಡ್ರಿ ಆ ಪದ ಗಮನಿಸ್ರಿ, ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವಂತಹ. ಹಾಗಿದ್ರೆ ಯೇಸು ಕ್ರಿಸ್ತನ ಮುಖದಲ್ಲಿ ಏನು ತೋರ್ತಾ ಇದೆ? ಯೇಸು ಕ್ರಿಸ್ತನ ಮುಖದಲ್ಲಿ ಏನು ಕಾಣ್ತಾ ಇದೆ ನಿಮಗೆ? ಬೆಳ್ಳಗೆ ಲಿಪ್ಸ್ಟಿಕ್ ಹಾಕಿರುವಂಥ, ಕೂದಲು ಉದ್ದ ಬಿಟ್ಟಿರೋ ಜೀಸಸ್ಸಾ? ಅಲ್ಲ, ಅದಲ್ಲ. ಅದು ಆರ್ಟಿಸ್ಟ್ಗಳು ಬರೆದಂಥ ಚಿತ್ರ. ಆದರೆ ದೇವರ ಪ್ರಭಾವವೆಂಬ ಜ್ಞಾನ ಯೇಸು ಕ್ರಿಸ್ತನ ಮುಖದಲ್ಲಿ ಹೊಳಿತಾ ಇದೆ. ಆ ಜ್ಞಾನವನ್ನು ದೇವರು ತನ್ನ ವಾಕ್ಯಗಳಲ್ಲಿ ಬರೆಸಿಟ್ಟಿದ್ದಾನೆ. ಆ ಜ್ಞಾನವನ್ನು ಪ್ರಭಾವದ ಜ್ಞಾನ ಅದು ಸತ್ರು ಕ್ರಿಸ್ತನ ಹಾಗೆ ಬದಲಾಯಿಸುವಂತಹ ಒಂದು ಜ್ಞಾನ ಅದು. ಆ ಜ್ಞಾನವೆಂಬ ಪ್ರಕಾಶ ಇವತ್ತು ನಮ್ಮ ಹೃದಯದಲ್ಲಿ ಹೊಳೆದಿದೆಯಾ? ಅದಕ್ಕೆ ವಾಕ್ಯಗಳನ್ನು ನೀವು ಕಂಠಪಾಠ ಮಾಡೋದು ಮಾತ್ರ ಅಲ್ಲ, ಅದನ್ನು ಟೇಸ್ಟ್ ಮಾಡಬೇಕು, ಅದನ್ನು ರುಚಿಸಬೇಕು. ಯಾವಾಗ ರುಚಿಸಿ ಅದನ್ನು ಸೆಳೆದು ಓದ್ತನೋ, ಹೃದಯದಲ್ಲಿ ಹೊಳೆದನು. ಇವತ್ತು ನಿಮ್ಮ ಹೃದಯಗಳಲ್ಲಿ ಈ ವಾಕ್ಯ ಹೊಳಿಬೇಕು. 2026ರಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ತಾ ನಾವು ಮೊಳಗೆ ಹೋಗಬೇಕು. ಏನು ಗೊತ್ತಾ, ದೇವರೇ ಈ ವರ್ಷದಲ್ಲಿ ಹೆಚ್ಚು ನಿನ್ನ ಮುಖವನ್ನು ನಾನು ಇದರಲ್ಲಿ ಹುಡುಕ್ತೀನಿ ಸ್ವಾಮಿ. ಯಾಕಂದರೆ ನಿಮಗೆ ಬೇರೆ 100 ಬುಕ್ಗಳಿದೆ. ಆ ಬುಕ್ಗಳೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಒಬ್ಬ ವ್ಯಕ್ತಿ ಹೇಳ್ತೀನಿ, ಮೆನಿ ಬುಕ್ಸ್ ಗಿವ್ ಇನ್ಫಾರ್ಮೇಷನ್ ಟು ಎವ್ರಿ ಒನ್, ಬಟ್ ದಿಸ್ ಇಸ್ ದ ಬುಕ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಎನಿ ಒನ್ ಅಂತ ಹೇಳ್ತಾರೆ. ಈ ಒಂದೇ ಒಂದು ಪುಸ್ತಕ ಮನುಷ್ಯನ ಹೃದಯವನ್ನು ಮಾರ್ಪಡಿಸುವಂತಹ ಪುಸ್ತಕ. ಹಾಗಿದ್ರೆ ಈ ಪುಸ್ತಕದಲ್ಲಿ ದೇವರು ಹೊಳಿತಿದ್ದಾನೆ. ಪಾಸ್ಟರ್ ಜೋಸಾಯ ನನ್ನ ಮದುವೆಗೆ ಬಂದಂಥ ಒಬ್ಬ ಒಳ್ಳೆಯ ಸೇವಕ. ಅವ್ರ ಮುಖ ನೋಡಿದ್ರೆ ಸಾಕು, ನಿಮಗೆ ಒಂದು ದೇವರ ಪ್ರಸನ್ನತೆ ಇದೆ. ಬಿಳಿ ಕೂದಲಿದೆ, ನೋಡಲಿಕ್ಕೆ ಸಣ್ಣ ವಯಸ್ಸಿನಲ್ಲೇ ಇಷ್ಟು ಸ್ಫುರದ್ರೂಪಿ ಅನಿಸಿರ್ಬೋದು ಅವರು. ನಾವು ಮದುವೆ ಆದಾಗ ಬಂದು ವಾಕ್ಯ ಕೊಟ್ಟಂಥ ವ್ಯಕ್ತಿ. ನಿಮಗೆ ಗೊತ್ತಾ, ಪಾಸ್ಟರ್ ಜೋಸಾಯ ನನ್ನ ಹತ್ರ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಸುಜಿತ್ ಒಬ್ಬ ಸೇವಕನ್ನು ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸು, ಅವನ ಮುಖ ನೋಡಿ ಹೇಳ್ತೀನಿ ಅವನು ಒರಿಜಿನಲ್ಲ ಡ್ಯೂಪ್ಲಿಕೇಟಾ ಅಂತ. ಯಾಕಂದರೆ ಅವನ ಮುಖ ದೇವರನ್ನು ಹುಡುಕುವಂಥವನಾಗಿದ್ದರೆ ಅದು ಕಪ್ಪಗಿದ್ರೂ ಹೊಳೆಯುತ್ತೆ. ಅದು ನಾನು ಪೊಂಡರಾಜ್ ಅಂಕಲ್ ಮುಖದಲ್ಲಿ ನೋಡಿದ್ದೀನಿ, ಕೆಲವು ಕರ್ರಗಿರುವಂಥ ಮುಖಗಳಲ್ಲಿ ನೋಡಿದ್ದೀನಿ. ನಾನು ನೋಡಿದಂಥ ಸೇವಕರು, ನಾನು ಬೆಳೆಸಿದವರೆಲ್ಲ ಕರ್ರಿ ಸೇವಕರೇ, ಆದರೆ ಕರಿ ಸೇವಕರುಗಳು. ಆದರೆ ಪ್ರೇಯರ್ ಮಾಡುವಾಗ ಒಂದು ಮುಖ ಹೊಳೆಯೋದನ್ನು ನೋಡಿದೆ. ಆ ಮುಖ ಬೇರೆ ಯಾರ ಹತ್ರನೂ ಹೊಳೆಯೋದಿಲ್ಲ. ಆ ಮುಖದಲ್ಲಿ ದೇವರ ಪ್ರಸನ್ನತೆ ಇದೆ. ಹಾಗಿದ್ರೆ ಇವತ್ತು ನಿಮ್ಮ 2026ರಲ್ಲಿ ಪಾಸ್ಟರ್ ಥಾಮಸ್ ರಾಜ್ ಒಂದು ಸರಿ ಹೇಳಿದ್ರು, ನೀನು ಏನು ಬೇಕಾದರೂ ಬ್ಯೂಟಿ ಪಾರ್ಲರ್ ಠಿಕ್, ಆದರೆ ಅರ್ಧ ಗಂಟೆ ಕಣ್ಣೀರಿಂದ ರೂಮಲ್ಲಿ ಪ್ರೇಯರ್ ಮಾಡಿ ಆಚೆ ಬಾ, ಕನ್ನಡಿ ನೋಡು, ಚಾಲೆಂಜ್ ಮಾಡ್ತೀನಿ, ನಿನ್ನ ಮುಖ ಹೊಳೆಯೋದು ನಿನಗೆ ಗೊತ್ತಾಗುತ್ತೆ. ಅದು ಮುಖದಲ್ಲಿ ದೇವರ ಪ್ರಸನ್ನತೆ. ತಾಳ್ಮೆಯಿಂದ ಹೇಳ್ತಿದ್ದೀನಿ, ಪ್ರತಿ ಸೋಮವಾರ ಬೆಳಗ್ಗೆ ನನ್ನ ಮುಖ ನೋಡಿದ್ರೆ ಭಾಳ ಟಯರ್ಡಾಗಿ ಹೋಗಿರ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರ ವಾಕ್ಯ ಕೊಟ್ಟು ಟಯರ್ಡಾಗಿ ಭಾಳ ಬಳಲಿ ಸೋಮವಾರ ಬೆಳಗ್ಗೆ ನಾನು ಎದ್ದು ಕನ್ನಡಿ ನೋಡುವಾಗ ನನ್ನ ಮುಖದಲ್ಲಿ ಏನೋ ಒಂಥರ ಚೇಂಜ್ ನಾನು ನೋಡಿದ್ದೀನಿ. ಅದೇನು ಅಂತ ನನಗೆ ಗೊತ್ತಾಗಿದೆ. ವಾರದಲ್ಲಿ ನಾನು ಕಳೆಯುವಂಥ ಎಲ್ಲ ಘೋರವಾದಂಥ ಟೆನ್ಷನ್ಗಳ ದಿನಕ್ಕಿಂತಲೂ ಆ ಶುಕ್ರವಾರ, ಶನಿವಾರ ನಿಮಗೆ ವಾಕ್ಯ ಕೊಡಲಿಕ್ಕೋಸ್ಕರ ಅಲ್ಲ, ನಾನು ಇದನ್ನು ನೋಡಿ ಹತ್ತಷ್ಟು ನನ್ನ ಮುಖದಲ್ಲೇ ಒಂದು ಬದಲಾವಣೆಯನ್ನು ನಾನು ನೋಡ್ತೀನಿ. ಅದು ನಾನು ಹಾಕುವಂಥ ಯಾವುದೋ ಸೋಪ್ನಿಂದ ಅಲ್ಲ, ಕ್ರಿಸ್ತನ ಮುಖ ನಿಮ್ಮ ಹೃದಯಗಳಲ್ಲಿ ವಾಕ್ಯಗಳಿಂದ ಹೊಳಿತಿದೆಯಾ? ಇವತ್ತು ನಾನು ಭಾಳ ವೇದನೆಯಿಂದ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ. ದೇವರ ಮುಖ ನೋಡುವಂಥವರು ಕೆಲವರು ಇದ್ದಾರೆ. 2 ಗ್ರೂಪ್ ಚರ್ಚಲ್ಲಿ ಯಾವಾಗಲೂ ಇದೆ. ಒಂದು ದೇವರ ಮುಖವನ್ನು ನೋಡುವವರು, ಇನ್ನೊಂದು ಗುಂಪು ದೇವರ ಕೈ ನೋಡುವರು. ಲೋಕದಲ್ಲಿರುವಂಥ 99% ವಿಶ್ವಾಸಿಗಳಿಗೆ ಭಾಳ ಸಂಕಟದಿಂದ ಹೇಳ್ತಿದ್ದೀನಿ, 99% ಬರೀ ಕೈಗಳನ್ನು ನೋಡಿ ಬರೋರೇ ಜಾಸ್ತಿ. ಮುಖವನ್ನು ನೋಡಿ ಬರೋರು ಮಾತ್ರನೇ ದೇವರ ಸ್ವಭಾವವನ್ನು ಹೊಂದ್ಕೊಳ್ತಾರೆ. ಹಾಗಿದ್ರೆ ನೀವು ಏನಕ್ಕೋಸ್ಕರ 2026ರಲ್ಲಿ ಬಂದಿದ್ದೀರಾ?
ದೇವರ ಮುಖವನ್ನು ನೋಡ್ಲಿಕ್ಕೆ ಬಂದಿದ್ದೀರಾ, ಇಲ್ಲ ದೇವರ ಕೈಗಳನ್ನು ನೋಡ್ಲಿಕ್ಕೆ ಬಂದಿದ್ದೀರಾ? ದೇವರ ಕೈಯಲ್ಲಿ ಬರೀ ಸಿಗುತ್ತೆ ನಿಮಗೆ, ತಿಂಗಳ ಸಂಬಳ, ಬಾಡಿಗೆ ಕಟ್ಟೋದು, ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತೆ. ಆದರೆ ದೇವರ ಮುಖದಲ್ಲಿ ಏನು ಸಿಗುತ್ತೆ? ದೇವರ ಮುಖದಲ್ಲಿ ಆತನ ಗುಣವೇನು ಅನ್ನೋದು ಸಿಗುತ್ತೆ. ದೇವರ ಮುಖದಲ್ಲಿ ಆತನಿಗೆ ಏನು ಇಷ್ಟ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದೇವರ ಮುಖದಲ್ಲಿ ನೀವು ನೋಡಿದ್ರೆ ಆತನಿಗಿರೋ ನೋವೇನು ಅಂತ ಗೊತ್ತಾಗುತ್ತೆ. ದೇವರಿಗೆ ನೋವಿದೆಯಾ? ಬಹಳಷ್ಟು ನೋವಿದೆ. ಜನರುಗಳ ರಕ್ಷಣೆ ಒಂದೇ ಇದ್ದಾಗ, ಈಗ ಅವ್ರ ಬ್ರದರ್ ಅಳುವಾಗ ದಿಢೀರಂತ ನಮ್ಗೆ ಯಾಕೆ ಅಳು ಬರಬೇಕು? ಅಳು ಬರಬೇಕು. ದೇವರ ಹೃದಯ ಇದ್ದರೆ ನಿನಗೆ ಅಳು ಬರುತ್ತೆ. ದೇವರ ಹೃದಯ ಮುರಿಯಲ್ಪಟ್ಟವರನ್ನು ನೋಡಿದ ತಕ್ಷಣವೇ ಸ್ಪಂದಿಸುತ್ತೆ. ಅದು ಭಾಳ ಜನಕ್ಕೆ ಅರ್ಥನೇ ಆಗಲ್ಲ. ಸುಮ್ಮನೆ ಎಮೋಷನಲ್ ಆಗಿ ಅಳೋದಲ್ಲ ನಾನು ಹೇಳ್ತಾ ಇರೋದು. ದೇವರ ಸ್ಪರ್ಶದಿಂದ ಒಬ್ಬ ಸಾಕ್ಷಿ ಹೇಳೋದಕ್ಕೂ ಸ್ಪರ್ಶ ಇಲ್ಲದೆ ಸಾಕ್ಷಿ ಹೇಳೋದನ್ನ ಈಸಿಯಾಗಿ ಕಂಡುಹಿಡಿದು ಬಿಡ್ಬೋದು. ಯಾಕಂದರೆ ಅವನು ದೇವರೊಳಗಡೆ ಇದ್ದು ಪ್ರಾರ್ಥನೆ ಮಾಡೋನಿಗೂ ದೇವರು ಇಲ್ಲದೆ ಸುಮ್ಮನೆ 5 ಪ್ರೇಯರ್ ರಿಕ್ವೆಸ್ಟ್ ಕೊಡೋನಿಗೂ ಭಾಳ ವ್ಯತ್ಯಾಸ ಇದೆ. ದೇವರು ಇಲ್ಲದೆ ಅರ್ಧ ಗಂಟೆ ಆರಾಧನೆ ನಡೆಸೋನಿಗೂ ದೇವರ ಜೊತೆಯಲ್ಲಿದ್ದು ಆರಾಧನೆ ನಡೆಸೋನಿಗೂ ಭಾಳ ವ್ಯತ್ಯಾಸ ಇದೆ. ಗೊತ್ತಾಗ್ಬಿಡುತ್ತೆ, 5 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮಗೂ ಕೂಡ ದೇವರಲ್ಲಿ ಬೆಳೆದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಮ ಪಾಸ್ಟ್ರು ವಾಕ್ಯ ಕೊಡೋದು ದೇವರ ಆತ್ಮನಲ್ಲ ಇಲ್ವಾ ಅಂತ. ಈಸಿಯಾಗಿ ಸೆನ್ಸ್ ಮಾಡಿ. ನನ್ನ ಹತ್ರ ಒಬ್ಬ ಸೇವಕರು ಒಂದು ಸರಿ ದಿಢೀರ್ ಅಂತ ಹೇಳಿದ್ರು, ಇವತ್ತು ನೀವು ಪ್ರಸಂಗ ಮಾಡಿ ಸರಿ ಇಲ್ಲ. ಹೆಂಗೆ ಹೇಳಿದ್ರು? ನೀವು ದೇವರಲ್ಲಿ ಕಳೆದಿರಲಿಲ್ಲ. ಭಯ ಹುಟ್ಟಿಸುತ್ತ ಆ ಮಾತು. ಯಾಕಂದರೆ ದೇವರ ಮುಖವನ್ನು ಹುಡುಕುವವರಿಗೆ ಲಾಭ ಏನು? ಕೀರ್ತನೆ 70ನೇ ಅಧ್ಯಾಯ 4ನೇ ವಾಕ್ಯ. ಹುಡುಕುವವರಿಗೆ ಏನಾಗುತ್ತೆ? ದೇವರನ್ನ ಹುಡುಕುವವರಿಗೆ ವಾವ್. ಕೀರ್ತನೆ 74 ಬೇಗ ಓದೋಣ. ಅಲ್ಲಿ ವಾಕ್ಯ ಏನು ಹೇಳುತ್ತೆ? ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ಹಾಲೆಲೂಯಾ. ಹಾಗಿದ್ರೆ ಆ ಮುಖದಲ್ಲಿ ಏನಿದೆ? ಸಂತೋಷ ಇದೆ. ಎಲ್ಲರೂ ಹೇಳಿ, ಸಂತೋಷವಾಗಿ ಹೇಳ್ರಿ. ಯಾಕೆ ಹಿಂಗೆ ಹೊರಗೋಗಿದ್ದೀರಾ? ಬೇಗ ಮುಗಿಸ್ತೀರಿ ಪಾಸ್ಟ್ರೇ, ಕಾಯ್ತಾ ಇದ್ದೀರಾ? ದೇವರ ಮುಖದಲ್ಲಿ ಏನಿದೆ? ಸಂತೋಷ ಇದೆ. ಆ ಮುಖ ನೋಡುವಾಗ ಅಲ್ಲೇನಿದೆ ಅಂದರೆ ಸಂತೋಷ ಇದೆ, ಅಲ್ಲೊಂದು ಉಲ್ಲಾಸ ಇದೆ. ಟ್ರೈನ್ನಲ್ಲಿ ನಾನು ಇತ್ತೀಚೆಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ದಿಢೀರಂತ ಒಂದು ಬೋಗಿ ಹತ್ರ ಒಬ್ಳು ಬಂದು 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 ನೋಡೋದೆ. ಬಂದು ನೋಡ್ತಾಳೆ, ಓಡ್ತಾಳೆ, ಬಂದು ನೋಡ್ತಾಳೆ. ನಾನೇನು ಬಿದ್ಗಿದ್ದೋಗ್ಬಿಡ್ತಾಳ ಅಂತ. ಒಡವೆ ಗಿಡವೆ ಎಲ್ಲ ಹಾಕ್ಕೊಂಡಿದ್ದಾಳೆ, ಚೆನ್ನಾಗಿದ್ದಾಳೆ, ಹೊಸ ಸ್ಯಾರಿ, ನೋಡೋಕ್ಕೂ ಅಂದವಾಗಿ ಕಾಣ್ತಿದ್ದಾಳೆ. ಏನು ಮಾಡ್ಕೊತಾಳೋ ಅಂತ ನಾನು ಹೋದರೆ ಸ್ಟೇಷನ್ ಹತ್ರ ಬ್ಯಾಂಗ್ಳೂರು ಬಂತು. ಅಲ್ಲೊಬ್ಬ ದೂರದಲ್ಲಿ ನಿಂತಿದ್ದ. ಆಗ ತಾನೇ 3 ತಿಂಗಳು 4 ತಿಂಗಳು ಮದುವೆ ಆಗಿರೋವಂಥ ಗಂಡ. ಓ, ಇವಳು ಬಂದು ಆ B1 ಕೋಚ್ ಹತ್ರ ಬಂದು ನಿಂತ್ಕೊಂಡ್ಳು. ಅವನ ಮುಖ ಏನು ಸಿಂಗಾರಪ್ಪ ದಾಸಪ್ಪ ಇದ್ದಂಗೆ ಇದ್ನೋ. ಅವಳನ್ನ ನೋಡ್ದ. ಅವಳು ಅಲ್ಲಿಂದ ಬಳೆಗಿಳೆ ಹಾಕ್ಕೊಂಡವಳು. ಕಣ್ಣು ಅರಳ್ತು, ಬಾಡಿ ಖುಷಿಯಾಯಿತು, ಓಡ್ತು, ಎತ್ಕೊಂಬಂತು. ಏನದು? ಮುಖದಲ್ಲಿ. ಮದುವೆ ಆದವನಿಗೆ ಅವನು 2-3 ತಿಂಗಳಾದಮೇಲೆ ಅವನ ಹೆಂಡ್ತಿನ ದೂರದಿಂದ ಬರೋದನ್ನ ನೋಡುವಾಗ, ಆ C1 ಕೋಚ್ ಹತ್ರ ಬಂದಾಗ ಆ ಮುಖ ನೋಡೋವರೆಗೂ, ಅದುವರೆಗೂ ನಮ್ಮನ್ನೆಲ್ಲ ತಿಮ್ಮನ ಥರ ನೋಡ್ತಾ ಇದ್ಲ ಅಮ್ಮ. ಆದರೆ ಅವನು ನೋಡಿದ ತಕ್ಷಣವೇ ಅವಳಿಗೊಂದು ಮುಖ ಅರಳಿತು, ಕಣ್ಗಳಲ್ಲಿ ಒಂದು ಖುಷಿ. ಅವ್ರು ಬಂದಿದ್ದು ಲಗೇಜ್ ಹಿಡಿಯೋದಕ್ಕೆ ಮುಂಚೆನೆ ನಮಗೆ 13-14 ವರ್ಷ ಆಗ್ಬಿಟ್ಟೈತೆ ನಮಗೆ. ಹಂಗಾಗಿ ನಮಗೇನು ಅನ್ಸಲ್ಲ, ಯಾಕಾದ್ರೂ ಬಂದ್ಲ ಹಿಂಗಿದ್ದೀವಿ ನಾವು ಕೆಲವರಲ್ಲ. ಇಲ್ಲ 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 ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಮೊನ್ನೆ ಹೇಳ್ತದೆ, ನಮ್ಮ ಅಕ್ಕನ ಮಗಳು ಬಂದು ಹೇಳಿದ್ಲು, ಏನತ್ತೆ ಇಷ್ಟೊಂದು ಬೆಳ್ಳಗಾಯ್ತಾ ಇದೆಯಾ? ನಾನು ಅದಕ್ಕೆ ಹೇಳಿದೆ, ನನ್ನ ನೋಡಿ 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 ಬೆಳ್ಳಗಾಗ್ಬಿಟ್ಟು. ಒಂದೇ ತಮಾಷೆಯಾಗಿ ಹೇಳಿದ್ರು. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಇವತ್ತು ನಾವು ಅವುಗಳ ಆ ಪ್ರೀತಿ ಸತ್ತೋಗ್ಬಿಟ್ಟಿದೆ. ಆದರೆ ದೇವರಲ್ಲಿ ಇರುವಂತಹ ಮುಖ, ಆ ಮುಖದಲ್ಲಿರುವಂತಹ ಆಶೀರ್ವಾದಗಳು. 71:21 ಓದಿ ನೋಡ್ರಿ. ಕೀರ್ತನೆ 71:21, ನನ್ನ ಗೌರವವನ್ನು ಹೆಚ್ಚಿಸು, ಅಭಿಮುಖನಾಗಿ ಸಂತೈಸು. ನೋಡಿ, ದೇವರ ಮುಖವನ್ನು ನೋಡಿದ್ರೆ ನಿನ್ನ ಗೌರವ ಹೆಚ್ಚುತ್ತೆ. ದೇವರ ಮುಖವನ್ನು ನೋಡಿದ್ರೆ ಏನಾಗುತ್ತೆ? ಅಭಿಮುಖನಾಗಿ, ಅಂದರೆ ಆತನ ನಿನ್ನ ಕಡೆ ತಿರುಗಿದ್ರೆ ನಿನಗೆ ಸಂತೈಸುವಿಕೆ ಉಂಟಾಗುತ್ತೆ. 2026ರಲ್ಲಿ ನಿಮ್ಗೆ ಇನ್ನೇನು ಬೇಕು? ಆತನು ಅಭಿಮುಖನಾಗಿ ನಿಮ್ಮ ಕಡೆಗೆ ತಿರುಗಬೇಕು. ಆಗ ತಿರುಗಿದ್ರೆ ನಿಮಗೆ ಸಂತೈಸುವಿಕೆ ಬರುತ್ತೆ. ಸಾಲದ ಮಧ್ಯದಲ್ಲೂ ಸಂತೈಸುವಿಕೆ ಬರುತ್ತದು, ಕಷ್ಟದ ಮಧ್ಯದಲ್ಲಿ ಬರುತ್ತದು, ನೋವುಗಳ ಮಧ್ಯದಲ್ಲಿ ಬರುತ್ತೆ. ಆ ಸಂತೈಸುವಿಕೆ ಲೋಕದವನಿಗೆ ಬರೋಣ, ನಿಮಗೆ ಬರುತ್ತೆ. ಯಾಕಂದರೆ ಆ ಮುಖ ದೇವರ ಕಡೆಗೆ ತಿರುಗುವಾಗ. ಕೀರ್ತನೆ 69:17 ಅವನಿಗೆ ಆ ವ್ಯಾಲ್ಯೂ ಗೊತ್ತ್ರಿ ಅವನ ಮುಖದ ಬಗ್ಗೆ. ಕೀರ್ತನೆ 69:17 ಅವನೇನು ಹೇಳ್ತಾನೆ ನೋಡ್ರಿ, ಕರುಣಾನಿಧಿಯೇ ನನ್ನನ್ನು
ಕಟಾಕ್ಷಿಸು. ನಿನ್ನ ದಾಸನಿಗೆ ಏನು ಮಾಡಬೇಡ, ನೀನು ವಿಮುಖನಾಗಬೇಡ. ನಿನ್ನ ದಾಸನಿಗೆ ದಯಮಾಡಿ ನಿನ್ನ ಫೇಸ್ನ ತಿರುಗಿಸ್ಬೇಡ ದೇವರೇ. 2025 ನಾವು ಕೆಲವು ತಪ್ಪುಗಳನ್ನ ಮಾಡಿದ್ವಿ. ಅವಾಗೆಲ್ಲ ನಿಜವಾಗ್ಲೂ ದೇವರ ಮುಖ ನಮ್ಮ ಮೇಲೆ ಇತ್ತ? ಇಲ್ಲ, ದೇವರು ತಿರುಗ್ಕೊಂಡ. 2025 ಎಷ್ಟೋ ವಿಶ್ವಾಸಿಗಳಿಗೆ ದೇವರ ಮುಖ ತಿರುಗಿಸಿದ್ದಾನೆ, ಎಷ್ಟೋ ಸೇವಕರುಗಳಿಗೆ ದೇವರ ಮುಖ ತಿರುಗಿಸಿದ್ದಾನೆ. ಯಾಕಂದರೆ ದೇವರಿಗೆ ವಿರುದ್ಧವಾಗಿ ದ್ರೋಹಗಳನ್ನು ಮಾಡಿದ್ವಿ. ಆದರೆ 2026 ಒಂದು ಕೂಗಿನಿಂದ ಪ್ರೇಯರ್ ಸ್ಟಾರ್ಟ್ ಮಾಡಬೇಕು. 2026 ದೇವರೇ, ನನ್ನ ಜೀವನದಲ್ಲಿ ಈ ವರ್ಷದಲ್ಲಿ ನಾನು ಆರಂಭಿಸುವಾಗ ನಿನ್ನ ಮುಖ ಯಾವತ್ತೂ ನಾನು ನೋಡಿ ತಿರುಗಬಾರ್ದು ಸ್ವಾಮಿ. ನೋಡ್ರಿ, ನನ್ನ ಮಗನಿಗೆ ಹೊಡಿತಾ ಶಿಸ್ತು ಮಾಡ್ತಾಯಿದ್ದೀನಿ. ಆದರೆ ಈಗ ಇತ್ತೀಚಿನ ಕೆಲವು ತಿಂಗಳಂಟೇನು ಇತ್ತೀಚೆಗೆ ಅವನು ನನ್ನನ್ನು ತುಂಬ ನೋವುಪಡಿಸ್ದ. ಹಾಗಾಗಿ ಅವನು ಬಂದಿಳಿದ, ಸ್ಟೇಷನಲ್ಲಿ ಮಾತಾಡಲಿಲ್ಲ, ಮನೆಗೆ ಹೋದ, ಮಾತಾಡಲಿಲ್ಲ, ರಾತ್ರಿ ಮಾತಾಡಲಿಲ್ಲ. ನಾನು ಹೊಸ ಒಂದು ಟ್ರೀಟ್ಮೆಂಟ್ ಕಲ್ತ್ಕೊಂಡಿದ್ದೀನಿ. ನನ್ನ ಮಕ್ಕಳುಗಳನ್ನು ಇನ್ನು ಮುಂದೆ ದಂಡಿಸೋದು ನಾನು ಹೊಡೆಯೋದ್ರಿಂದ ಅಲ್ಲ. ಒಂದೊಂದು ಸರಿ ಈಗಲೂ ಹೊಡಿತೀನಿ, ಆದರೆ ಹೊಸ ಒಂದು ತೀವ್ರವಾದಂಥ ಪರಿಣಾಮಕಾರಿಯಾದಂಥ ಒಂದು ಟ್ರೀಟ್ಮೆಂಟ್ ಇದೆ. ಅದೇನು ಗೊತ್ತಾ? ಮಾತಾಡಲ್ಲ. 12 ವಯಸ್ಸಾದಮೇಲೆ ಟ್ರೀಟ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಸೈಕಾಲಜಿಸ್ಟ್. ಏನು, ಅವನಿಗೆ ಚೇಂಜ್ ಆಗ್ತಾ ಇದೆ ಹಾರ್ಮೋನ್ಸ್ಗಳು. ಏನಾಯಿತು? ರಾತ್ರಿ ಎಲ್ಲ ಅವನಿಗೂ ನರಳಾಟ. ಬೆಳಿಗ್ಗೆ ಬಂದ ರೂಮ್ ಹತ್ರ, ಬಾಗಿಲು ತೆರೆದ, ಪಪ್ಪ ಸಾರಿ ಪಪ್ಪ. ಏನು ಟ್ರೀಟ್ಮೆಂಟ್ ಅದು? ಸಾರಿ ಪಪ್ಪ. ಯಥಾರ್ಥವಾಗಿ ಹೇಳ್ತಿದ್ದಾನ ಅಂತ ಹಂಗೇ ಕೂತಿದ್ದೆ ನಾನು. ಯಾಕಂದರೆ ಕೆಲವೆಲ್ಲ ಡ್ಯೂಪ್ಲಿಕೇಟ್ ಕಣ್ಣೀರು ಬರ್ತವೆ, ಆದರೆ ಯಥಾರ್ಥವಾಗಿ ಅವನತ್ತ. ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ, ನಾವು ದೇವರನ್ನು ನೋವುಪಡಿಸಿದಾಗ, ನಮ್ಮ ರೂಮ್ಗಳಿಗೆ ಹೋದಾಗ ದೇವರು ನಿಮಗೆ ಸಿಗ್ತಿದ್ದಾನ? ಎಷ್ಟೋ ಜನರುಗಳ್ರಿ ಬೈಬಲ್ ಓದೋವಾಗ ಒಂದು ಕಾಲದಲ್ಲಿ ದೇವರವ್ರ ಹತ್ರ ಧಾರೆಯಾಗಿ ಮಾತಾಡ್ತಿದ್ರು. ಇವತ್ತು ಕೆಲವರುಗಳು ಬೈಬಲ್ ಓದಿದ್ರು ದೇವರವ್ರ ಹತ್ರ ಮಾತಾಡ್ತಾನೆ ಇಲ್ಲ. ವೇದನೆಯಿಂದ ಹೇಳ್ತಾ ಇದ್ದೀನಿ. ದೇವರ ಶಬ್ದ ಅವ್ರಿಗೆ ಬರ್ತಿತ್ತು, ತಪ್ಪುಗಳು ಮಾಡಿಬಿಟ್ರು, ದ್ರೋಹಗಳನ್ನು ಹೆಚ್ಚಿಸ್ಬಿಟ್ರು, ದೇವರ ಮುಖ ಮರೆಯಾಗ್ಬಿಟ್ಟಿದೆ. ಆದರೆ 2026 ನಾವು ನೀವು ಒಂದು ಪ್ರಾರ್ಥನೆ ಮಾಡಬೇಕು. ದೇವರೇ, ಪ್ರತಿದಿನ ನನಗೆ ನಿನ್ನ ಮುಖ ಕಾಣಬೇಕಪ್ಪ. ನಿಮ್ಮ ಆತನ ಮುಖವನ್ನು ನೀವು ನೋಡಿದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅಲ್ಲಿ ಉಜ್ಜೀವಿಸ್ತೀರಾ. ಕೀರ್ತನೆ 105 3ನೇ ವಾಕ್ಯ ಬೇಗ ಓದಿ ನೋಡೋಣ. ಅಲ್ಲೂ ವಾಕ್ಯ ಏನು ಹೇಳುತ್ತೆ? ಕೀರ್ತನೆ 105 3ನೇ ವಾಕ್ಯ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ನೀವು ಆತನ ದರ್ಶನವನ್ನು ಕೋರ್ತಾ ಇದ್ರೆ ನಿಮ್ಮ ಹೃದಯ ಏನಾಗುತ್ತೆ? ಹರ್ಷಿಸುತ್ತೆ. ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸ್ರಿ. ನಿತ್ಯವೂ ಆತನ ದರ್ಶನವನ್ನು ಏನು ಮಾಡ್ರಿ? ಅಪೇಕ್ಷಿಸ್ರಿ. ನೋಡ್ರಿ, ಗಮನ ಇಟ್ಟು ಕೇಳ್ರಿ. ನಮ್ಮ ಪ್ರಾರ್ಥನೆ ಏನಾಗಿರಬೇಕು? ದೇವರೇ, ನನ್ನ ಸೇವೆಗಿಂತಲೂ ನನ್ನ ಸೇವೆಯಲ್ಲಿ ಆತನ ಬಲ ಬರಬೇಕಾ? ನನ್ನ ಕಂಪನಿಗಳಲ್ಲಿ ನಾನು ಹೋಗುವಾಗ ದೇವರು ನನ್ನ ಕುಟುಂಬದಲ್ಲಿ ಕಾರ್ಯಗಳು ಮಾಡಬೇಕಾ? ನಿತ್ಯವೂ ಆತನ ದರ್ಶನವನ್ನು ಏನು ಮಾಡಬೇಕು? ಅಪೇಕ್ಷಿಸಬೇಕು. ಅದಕ್ಕೆ ಪಕ್ಕದಲ್ಲಿರೋರಿಗೆ ಹೇಳಿ, ಈ ವರ್ಷದಲ್ಲಿ ಅವಸರ ಇಲ್ಲದೆ ವಾಕ್ಯವನ್ನು ಧ್ಯಾನ ಮಾಡು. ಒಂದು ಅಧ್ಯಾಯ ಮುಗಿಸಿ ಬೇಗ ಓಡೋದಲ್ಲ. ಒಂದು ವೇಳೆ ಬೇಗ ಎದ್ದೇಳು, ಒಂದು ವೇಳೆ ರಾತ್ರಿ ಬಂದರೆ ಅನ್ಹರೀಡ್ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್ ಅಂತಾರೆ. ಅವಸರ ಇಲ್ಲದೆ ನಿಧಾನವಾಗಿ ಕುಳಿತು ಓದುವಂಥ ಹವ್ಯಾಸನ ಬೆಳೆಸ್ಕೋಬೇಕು. ಒಂದು ವೇಳೆ ನಿಮ್ಮ ಕೈಗಳಲ್ಲಿ ಬೈಬಲ್ ಇಲ್ವಾ, ಮಕ್ಕಳ ಕೈಯಲ್ಲಿ ಓದಿಸ್ರಿ. ಒಂದು ವೇಳೆ ಅದು ನಿಮ್ಗೆ ಅರ್ಥ ಆಗಲ್ವಾ, ಆಡಿಯೋ ಬೈಬಲ್ ಕೆಲವ್ರ ಹತ್ರ ಇದೆಯಾ, ಕುತ್ಕೊಂಡು ಕೇಳ್ರಿ. ಒಂದೇ ಅಧ್ಯಾಯನ 2-3 ಸರಿ ಕೇಳಿ ನೋಡ್ರಿ. ಕೇಳ್ತಾ ಇರಿ. ಆ ವಾಕ್ಯಗಳು ನಿಮ್ಮೊಳಗಡೆ ಓದಷ್ಟು ಅದು ನಿಮ್ಮ ಜೀವಿತವನ್ನು ನಿತ್ಯವೂ ಬದಲಾಯಿಸುತ್ತೆ. ಯಾವುದೇ ಜಿಮ್ನಲ್ಲಿ ವರ್ಕೌಟ್ ಮಾಡುವಂಥ ವ್ಯಕ್ತಿ ಮಸಲ್ ಇರೋನ್ನ ನೀವು ಬಿಡದಿಲ್ಲಿ ಕರ್ಕೊಂಬಂದರೆ ಅವನ ಹತ್ರ ನೀವು ಯಾರೂ ಹೇಳೋಕ್ಕಾಗಲ್ಲ ಅವನು 1 ತಿಂಗಳಿಗೊಂದ್ಸರಿ ಜಿಮ್ಗೆ ಹೋದವನು ಅಂತ. ನೀವಂಥವ್ನು ಯಾವನಾದರೂ 1 ತಿಂಗಳಿಗೊಂದ್ಸರಿ ಜಿಮ್ಗೆ ಹೋದವನ್ನ ಕರ್ಕೊಂಬಂದು ಫಿಟ್ ಮ್ಯಾನ್ ಅಂತ ಹೇಳಿದ್ರೆ ನಾನು ಇವತ್ತೇ ನನಗೆ ಎಲ್ಲ ಕೆಲಸನೂ ರಿಸೈನ್ ಮಾಡಿಬಿಡ್ತೀನಿ. ಏನೂ ಕೆಲಸನೇ ಇಲ್ವಲ್ಲ ನನಗೆ ಬೇರೆದು, ಸುಮ್ಮನೆ ಹೇಳಿದೆ ಅಂದ್ರೆ ಅರ್ಥ ಏನೋ. ನೀವೇನೇನೋ ಹೇಳ್ಬೋದಲ್ಲ ಕೆಲಸ. ನಾನು ಬೈಬಲ್ ಸೇವೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಅದೆಲ್ಲ ಹೇಳಲ್ಲ. ಅದ್ರ ಉದಾಹರಣೆ ಏನು ಹೇಳ್ತಾ ಇದ್ದೀನಿ, ಯಾರನ್ನೂ ನೀವು ತೋರ್ಸೋಕ್ಕಾಗಲ್ಲ. ಇಲ್ಲಿರುವಂಥ ಬಾಡಿ ಬಿಲ್ಡರ್ಸ್ಗಳು ನೋಡಿ, ಯಾರೇ ಎಲ್ಲ ನೋಡ್ತಾ ಇದ್ದೀರಿ ಯಾರ್ದ ಅಂತ. ಯಾಕೆ ಈ ಬಾಡಿ ಬಿಲ್ಡ್ ಆಗಿದೆ? ಯಾಕೆ ಮಾಡ್ತಾ ಇದ್ದೀವಿ?
ಯಾವಾಗೋ ಒಂದು ಸರಿ ಹಿಂಗಂತೀವಿ ಅಷ್ಟೆ. ಡೈಲಿ ಮಾಡಿ ನೋಡಿ, ಒಂದು ಸಮ ಬರ್ತದೆ, ಒಂದು ಸಮ ಬರ್ತದೆ, ಒಂದು ಸಮ ಬರ್ತದೆ. ಇತ್ತೀಚೆಗೆ ನಮ್ಮ ಚರ್ಚಲ್ಲಿ ಯಾರೋ ಒಬ್ರು ಬಂದು ದಿಢೀರ್ ಅಂತ ಒಂದು 3 ದಿವಸ ಯಾಕಮ್ಮ ಇಷ್ಟೊಂದು ಬೇಗ ಸಣ್ಣ ಆಗಿಬಿಟ್ಟಿದೆ, ಡೈಲಿ ಬೆಳಿಗ್ಗೆ ಯೋಗ ನಡೀತಾ ಇದೆ ಮನೆಯಲ್ಲಿ ಅಂದರು. ಯಾರು ಅಂತ ಹೇಳಲ್ಲ ನಾನು, ಸೀಕ್ರೆಟ್ ಅದು. ಯಾಕೆ ಯೋಗ ಬೆಳಿಗ್ಗೆ ಎಕ್ಸಸೈಸ್ ಆಗಿರೋದ್ರಿಂದ ಅವ್ರ ಬಾಡೀಲಿ ಏನಾಗ್ತಾಯಿದೆ, ಕುಟುಂಬಗಳಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಆರೋಗ್ಯ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಹೇಳುವಂಥ ಒಂದೇ ಒಂದು ಪದ ಕನ್ಸಿಸ್ಟೆನ್ಸ್ ಆಗಿ ಡೈಲಿ ಅವನು ಅದನ್ನು ಮಾಡಿದ್ರೆ ಮಾತ್ರನೇ ಪ್ರತಿಫಲ. ಹಾಗಿದ್ರೆ ದೇವರನ್ನ ಹುಡುಕಿ ನಿನ್ನ ಆತ್ಮ ಉಜ್ಜೀವಿಸ್ಬೇಕಂದ್ರೆ ಡೈಲಿ ಬೈಬಲ್ ಓದೋದು, ಡೈಲಿ ಪ್ರಾರ್ಥನೆ ಮಾಡೋನು ಮಾತ್ರನೇ ಜಿಮ್ಮಲ್ಲಿರುವಂಥ ಶಕ್ತಿಶಾಲಿ ಥರ ದೇವರೊಂದಿಗೆ ಶಕ್ತಿಶಾಲಿ ಆದಂಥ ಆರೋಗ್ಯದಾಯಕವಾದಂಥ ಆತ್ಮಿಕ ಜೀವನ ಅವನಿಗಿರುತ್ತೆ. ಹಂಗೇನಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಕಂಪನಿ, ನಮ್ಮ ಕಾಲೇಜ್, ನಮ್ಮ ವ್ಯಾಪಾರಗಳಲ್ಲಿ ದಿವಸವೂ ದೇವರು ನಮ್ಮನ್ನು ಸಂಧಿಸುವಂಥ ಅನುಭವ ನಮಗೆ ಬೇಕು. ನೋಡ್ರಿ, ನಾನು ನಿಮ್ಗೊಬ್ಬ ವ್ಯಕ್ತಿಯನ್ನು ತೋರಿಸ್ತೀನಿ. ಆ ವ್ಯಕ್ತಿ ನನಗೆ ಆಗಾಗ್ಗೆ ಇನ್ಸ್ಪಿರೇಷನ್. ಅವ್ರು ಯಾರವರು? ಜಾರ್ಜ್ ಮುಲ್ಲರ್. ಜಾರ್ಜ್ ಮುಲ್ಲರ್ ಯಾರು? 70 ವರ್ಷ ಅವರು ಸಾವಿರಾರು ಮಕ್ಕಳುಗಳನ್ನು ಬೆಳೆಸಿದ್ರು. ಒಬ್ಬ ಜೂಜಾಡ್ದವನು, ಅವ್ರ ಅಮ್ಮ ಸತ್ತಾಗ ಇಸ್ಪೀಟ್ ಆಡ್ತಾ ಇದ್ದ ಅವನು. ಅವತ್ತು ದೇವರು ಅವನನ್ನು ಸಂಧಿಸ್ತಾರೆ. ಅವ್ರ ಅಮ್ಮ ಸತ್ತಂಥ ಸಮಯದಲ್ಲಿ ಅವತ್ತು ಇಂಗ್ಲೆಂಡಿನ ಅನಾಥ ಮಕ್ಕಳುಗಳನ್ನು, ಬೀದಿಯಲ್ಲಿರೋರನ್ನ ಅವನು ಸಾಕ್ತಾನೆ. ಸುಮಾರು 2000 ಇರುವಂಥ ಮಕ್ಕಳುಗಳನ್ನು 2-3 ಆಶ್ರಮಗಳನ್ನು ಅವನು ನಡೆಸ್ತಾನೆ. ಅದು ನಂಬಿಕೆಯಿಂದ ನಡೆಸ್ತಾನೆ. ಯಾರ ಹತ್ರನೂ ಹಣಗಳನ್ನ ಕೇಳಲಿಲ್ಲ. ಅವನ ಪುಸ್ತಕಗಳು ಓದುವಾಗ ನನಗೆ ನಾಚಿಕೆಯಿಂದ ನಾನು ತಲೆ ತಗ್ಸಿದ್ದೀನಿ. ದೇವರ ಹತ್ರ ಮಾತ್ರ ಹೇಳೋನಂತೆ. ಈವನ್ ಒಂದು ಹೀಟ್ರು ಅದು ವರ್ಕ್ ಆಗಲಿಲ್ಲ ಅಂದ್ರೂ ದೇವರೇ ಅದನ್ನು ಅದ್ಭುತ ಮಾಡಿ ಕಾರ್ಯ ಮಾಡಬೇಕು. ಇಲ್ಲ ಯಾರಾದರೂ ಒಬ್ಬ ಹುಡುಕೊಂಬಂದು ಅದನ್ನು ರೆಡಿ ಮಾಡಬೇಕು. ಒಂದು ಸರಿ ಈ ಮಟ್ಟಕ್ಕೆ ಗಟರ್ ಸಿಕ್ಕಾಕೊಂಡ್ಬಿಟ್ಟಿದೆ, 2 ದಿನ ಪ್ರೇಯರ್ ಮಾಡಿದಂತೆ. ಈ ಗಟರ್ನ ತೆಗೆದು ಕ್ಲೀನ್ ಮಾಡೋಕ್ಕೆ ಜನರುಗಳನ್ನ ಕರೆದ್ರೆ ದೇವರೇ ದುಡ್ಡು ಜಾಸ್ತಿ ಕೊಡಬೇಕು, ಹಾಗಾಗಿ ನೀನು ಅದ್ಭುತ ಮಾಡು ಅಂದಂತೆ. ದಿಢೀರಂತ ಯಾವುದೋ ಒಂದು ಕಂಪ್ನಿಯವರು ಯಾವುದೋ ಒಂದು ದೊಡ್ಡ ವೆಯ್ಟ್ ಇರೋ ವಸ್ತುಗಳನ್ನ ಆ ಕೊಳಾಯಿ ಒಳಗಡೆ ತಿರುಗಿಸಿ ಅದು ಇಡೀ ಡ್ರೈನೇಜ್ ಕ್ಲಿಯರ್ ಆಗಿಬಿಡ್ತಂತೆ. ಈ ರೀತಿ ಎಲ್ಲ ದೇವರು ಅವನ ಲೈಫ್ನಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಜಾರ್ಜ್ ಮುಲ್ಲರ್ ನಿಮಗೆ ಗೊತ್ತಾ, ತನ್ನ 70ನೇ ವಯಸ್ಸಿನಿಂದ 87 ವಯಸ್ಸಿನ ಒಳಗೆ ಅವನು 17 ವರ್ಷ 2 ಲಕ್ಷ ಮೈಲು ಪ್ರಯಾಣ ಮಾಡ್ತಾನೆ. ಎಷ್ಟು ಲಕ್ಷ? 70ನೇ ವಯಸ್ಸಿನಿಂದ 87 ವಯಸ್ಸುವರೆಗೆ 17 ವರ್ಷದಲ್ಲಿ ಅವನು ಮಾಡಿದಂಥ ಪ್ರಯಾಣ 2 ಲಕ್ಷ ಮೈಲು. 42 ದೇಶಗಳಿಗೆ ಅವನು ಪ್ರಯಾಣ ಮಾಡ್ತಾನೆ. 3 ಲಕ್ಷ ಜನರಿಗೆ ಸುವಾರ್ತೆ ಸಾರದಂತೆ. ಯಾವಾಗ ಗೊತ್ತಾ? ಏರೋಪ್ಲೇನ್ ಸೌಂಡ್ ಸಿಸ್ಟಮ್ ಇಲ್ಲದೆ ಇರೋ ಟೈಮಲ್ಲಿ. ಏರೋಪ್ಲೇನ್ ಮತ್ತು ಸೌಂಡ್ ಸಿಸ್ಟಮ್ ಇಲ್ಲದೆ ಇರುವಂಥ ಸಮಯಗಳಲ್ಲಿ ಅವನು ಅಷ್ಟು ಸೇವೆಗಳನ್ನ ಮಾಡಲಿಕ್ಕೆ ಕಾರಣ ಏನು? ಜಾರ್ಜ್ ಮುಲ್ಲರ್ ಸೇವೆಯಲ್ಲಿ ಅವನನ್ನು ಯಾರೋ ಒಬ್ರು ಕೇಳ್ತಾರೆ, ನಿಮ್ಮ ಜೀವಿತದ ರಹಸ್ಯ ಏನು? ಇಷ್ಟೆಲ್ಲ ಸೇವೆಗೆ ನೀವು 87 ವಯಸ್ಸಿನವರೆಗೂ ದೇವರಿಗಾಗಿ ಓಡಾಡ್ತಾ ಆರೋಗ್ಯಕರವಾಗಿ ಪ್ರಯಾಣ ಮಾಡಿ ಇಷ್ಟೆಲ್ಲ ಸೇವೆಗಳಿಗೆ ಕಾರಣ ಏನು? ಗಮನಿಸ್ರಿ, ಅವನೇನು ಹೇಳ್ತಾನೆ ಗೊತ್ತಾ? ಹಿಂದೆಂದಿಗಿಂತಲೂ ನಾನು ಸ್ಪಷ್ಟವಾಗಿ ಒಂದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅದೇನು? ನನ್ನ ಪ್ರತಿದಿನದ ಮೊದಲ ವ್ಯವಹಾರ ನಾನು ದೇವರಲ್ಲಿ ಸಂತೋಷಿಸುವುದು. ಪ್ರತಿದಿನದ ಮೊದಲನೇ ಬಿಸ್ನೆಸ್ ಏನು ನಂದು? ಐ ಹ್ಯಾವ್ ಟು ಮೇಕ್ ಮೈ ಸೋಲ್ ಹ್ಯಾಪಿ ಇನ್ ಗಾಡ್. ದೇವರಲ್ಲಿ ನನ್ನನ್ನು ಏನು ಮಾಡಬೇಕು? ನಾನು ಸಂತೋಷಪಡಿಸ್ಬೇಕು. ಎಷ್ಟು ಸೇವೆ ಮಾಡ್ತೇನೆ, ಎಷ್ಟು ದೇವರ ಮಹಿಮೆಗಾಗಿ ಸೇವೆಗಳನ್ನು ನಡೆಸಿದೆ ಅನ್ನೋದಲ್ಲ, ನನ್ನ ಆತ್ಮವು ಆತನಲ್ಲಿ ಸಂತೋಷಿಸಬೇಕು ಅಂದ. ನನ್ನ ಆಂತರ್ಯ ಮನುಷ್ಯನು ಆತನಲ್ಲಿ ಪೋಷಿಸಲ್ಪಡಬೇಕು ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದೇ ನನ್ನ ಮೊದಲನೇ ಪ್ರಧಾನವಾದಂಥ ಕೆಲಸ ಅಂತ ಹೇಳಿಬಿಟ್ಟ. ಜಾರ್ಜ್ ಮುಲ್ಲರ್ ಅವನ ಜೀವಿತದ ಉದ್ದಕ್ಕೂ ದೇವರನ್ನು ಉಪಯೋಗಿಸಲಿಕ್ಕೆ ಕಾರಣ ಏನಂದರೆ, ಸ್ವಲ್ಪ ನೀವು ಸಮಯ ಕೊಟ್ಟು ಕೇಳಬೇಕು. ಯಾಕಂದರೆ ನನಗೆ ಗೊತ್ತು, ಮಧ್ಯರಾತ್ರಿ ನೀವು ಕೇಳ್ತಿದ್ದೀರಾ, ನಾನು ನಿಂತಿದ್ದೀನಿ, ನೀವು ಕೂತಿದ್ದೀರಾ, ಚೇರ್ ನಿಮ್ಗೆ ಎಳಿತಾ ಇದೆ, ನನಗೆ ಯಾವುದೂ ಎಳಿತಾ ಇಲ್ಲ. ಆದರೆ ಗಮನ ಇಟ್ಟು ಒಂದನ್ನು ನೀವು ಆಸಕ್ತಿಯಿಂದ ಕೇಳಬೇಕು. ನಿಮ್ಮ ಜೀವಿತಗಳಲ್ಲಿ ಮೊದಲನೇ ಒಂದನ್ನು ಅಂಶವನ್ನು ನೀವು ತಿಳ್ಕೊಂಡು ಇಲ್ಲಿಂದ 2026ರಲ್ಲಿ ಹೋಗ್ಬೇಕು. ಅದೇನೆಂದರೆ, ಡೈಲಿ ನನಗಿರುವ ಮೊದಲನೇ ಬಿಸ್ನೆಸ್ ನಾನು ಪ್ರಾರ್ಥನೆ ಮಾಡುವುದು ಮತ್ತು ದೇವರೊಂದಿಗೆ ವಾಕ್ಯಗಳಲ್ಲಿ ನನ್ನನ್ನು ಏನು ಮಾಡುವುದು? ಸಂತೋಷಪಡಿಸುವುದು. ಭಾಳ ವೇದನೆಯಿಂದ ಇನ್ನೊಂದು ಹೇಳ್ತಾ ಇದ್ದೀನಿ. 2025ರಲ್ಲಿ ಕೆಲವು ಚರ್ಚ್ಗಳಿಗೆ ನಾನು ಹೋದೆ, ಸೇವಕರುಗಳನ್ನು ನೋಡಿದೆ. ದೊಡ್ಡ ದೊಡ್ಡ ಸಂಗತಿಗಳಿದೆ, ದೊಡ್ಡ ದೊಡ್ಡ ಚರ್ಚ್ಗಳಿದೆ, ವಿಶ್ವಾಸಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಆದರೆ ಕೆಲವ್ರನ್ನ ನೋಡಿ ಈ ವರ್ಷದಲ್ಲಿ ನಾನು ಕೇಳಬೇಕಾಗಿ ಬಂತು, ನೀವು ದೇವರನ್ನ ನಿತ್ಯವೂ ಹುಡುಕ್ತಿದ್ದೀರಾ?
ಪಾಸ್ಟರ್ನ ನಾನು ಇತ್ತೀಚೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ, ಬ್ರದರ್ ನಿಮ್ಮ ಪ್ರೇಯರ್ ಲೈಫ್ ಹೇಗಿದೆ? ದೊಡ್ಡ ಸೇವೆ, ಆದರೆ ಪಾಸ್ಟರ್ ನಿಮ್ಮ ಪ್ರೇಯರ್ ಲೈಫ್ ಹೇಗಿದೆ? ಅವತ್ತು ಚೆನ್ನಾಗಿತ್ತು, ಇವತ್ತು? ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಈ ವರ್ಷದಲ್ಲಿ ನಾನು ಕೇಳಿದೆ, ನಮ್ಮ ಸಭೆಗೊಂದು ಕಾರ್ಯ ಮಾಡಿದಂಥವ್ರೆ, ಬ್ರದರ್ ಹೌ ಮೆನಿ ಟೈಮ್ ಯು ಆರ್ ಪ್ರೇಯಿಂಗ್ ಪರ್ ಡೇ? ಎಷ್ಟು ಸರಿ ನೀವು ಪ್ರೇಯರ್ ಮಾಡ್ತಾಯಿದ್ದೀರಾ? ಯಾಕೆ ಹೇಳ್ತಾ ಇದ್ದೀನಿ? ನಮ್ಮ ಜೀವಿತದಲ್ಲಿ ಅಂತ್ಯಕ್ಕೆ ಬರುವಾಗ ನಿಮ್ಮನ್ನು ತೀರ್ಪು ಮಾಡುವುದು ಒಂದೇ ಒಂದು. ಅದಕ್ಕೆ ಯೇಸು ಹೇಳಿದ್ನು, ಅತಿ ಭೋಜನದ ಮದಡಿನಿಂದಲೂ ಲೌಕಿಕ ಚಿಂತೆಯಿಂದಲೂ ನೀನು ಮದದಲ್ಲಿ ಸಿಕ್ಕಿಕೊಳ್ಳದೆ ಇರುವಂತೆ ಎಚ್ಚರವಾಗಿದ್ದು ಕಾಣಿಕೆ ಕೊಡುವಂತ ಹೇಳಿಲ್ಲ. ಕಾಣಿಕೆ ಕೊಡೋನು ಕೂಡ ಪರಲೋಕಕ್ಕೆ ಹೋಗಲ್ಲ. ದಶಮಾಂಶಗಳನ್ನು ಪಕ್ಕ ಕೊಡೋನು ಕೂಡ ಪರಲೋಕಕ್ಕೆ ಹೋಗಲ್ಲ. ನೀನು ಕೊಡೋಂಥ 100 ಕೋಟಿ ಕೂಡ ಕಾಣಿಕೆಯಲ್ಲಿ ಹಾಕಿದ್ರೆ ನೀನು ದೇವರ ಹತ್ರ ನಿಲ್ಲಕ್ಕಾಗಲ್ಲ. ಪ್ರಾರ್ಥನೆ ಮಾಡೋನು ಮಾತ್ರನೇ ದೇವರ ಹತ್ರ ನಿಲ್ಲಕ್ಕಾಗೋದು. ಅದು ಗೊತ್ತಿದೆಯಾ ನಮಗೆ? ಯೇಸು ಸ್ವಾಮಿಯ ಬರೋಣದಲ್ಲಿ ನಿನ್ನ 5 ನಿಮಿಷದ ಪ್ರೇಯರ್ ಯಾವ ಜುಜುಬಿಗೆ ಹೋಗುತ್ತೆ? ಸಂಕಟದಿಂದ ಹೇಳ್ತಾ ಇದ್ದೀನಿ, ಇವತ್ತಿನ ವಿಶ್ವಾಸಿಗಳಿಗೆ ಅರ್ಧ ಗಂಟೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ರಿ. ಎಲ್ಲೋಯ್ತು ಆತ್ಮಿಕ ಜೀವಿತ? 10 ನಿಮಿಷ ಹೋಗಿ ಪ್ರೇಯರ್ ಮಾಡು ಅಂದರೆ 2 ಸರಿ ಮೇಲೆತ್ತಿ ಕೆಳಗೆತ್ತಿ. ಯಾಕೆ? ಎಕ್ಸರ್ಸೈಸ್ ಡೈಲಿ ಮಾಡ್ತಾ ಇಲ್ಲ. ಇಂಪ್ರೂವ್ ಆಗಬೇಕು ಪ್ರೇಯರ್ ಲೈಫ್. ಎಲ್ಲಾಗಿದೆ? ವೇದನೆಯಿಂದ ಹೇಳ್ತಿದ್ದೀನಿ, ನಮ್ಮ ಸಭೆಗೆ ಪ್ರಾರ್ಥಿಸುವ ಸಭೆ ಆಗಬೇಕು. ಜಗತ್ತಿನಲ್ಲಿ ಯಾವುದೇ ಹಿಸ್ಟ್ರಿನ ತಿರುಗಿಸಿ ನೋಡ್ರಿ, ಅಲ್ಲಿ ಕಾಣಿಕೆ ಕೊಟ್ಟೋನಿಂದ ದೊಡ್ಡ ಸೇವೆ ನಡೆದಿಲ್ಲ, ಪ್ರಾರ್ಥಿಸುವ ಜನರಿಂದ ದೊಡ್ಡ ಸೇವೆ ನಡೆದಿರೋದು. ಇವತ್ತು ಅದೇ ಎಲ್ಲ ಇದೆ. ಇವತ್ತು ಪ್ರಾರ್ಥನೆ ಇಲ್ಲವೇ ಇಲ್ಲ ಸಭೆಗಳಲ್ಲಿ. ಹಾಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿದರೆ ಮಾತ್ರನೇ ದೇವರ ಬರೋಣದಲ್ಲಿ ನೀವು ನಿಂತ್ಕೊಳ್ಳೋಕ್ಕಾಗೋದು. ನೀವು ಎಷ್ಟೇ ಕೋಟಿ ದೇವರ ಮುಂದೆ ಕೊಟ್ಟಿದ್ರು, ನಾನು ಧೈರ್ಯವಾಗಿ ಹೇಳಬಲ್ಲೆ, ನೀನು ಕೊಟ್ಟಿದ್ದೀಯಾ ಅನ್ನೋ ಕಾರಣಕ್ಕೆ ನಿನಗೆ ಒಳಗಡೆ ಎಂಟ್ರಿ ಇಲ್ಲವೇ ಇಲ್ಲ. ನೀನು ಹೇಳ್ಬೋದು 100 ಚರ್ಚ್ ನಾನು ಕಟ್ಟಿದ್ದೀನಿ. ನೀನು ದೇವರ ಮುಂದೆ ನಿಲ್ಲಿಸುವಂತೆ ನಿನ್ನನ್ನು ನಿಲ್ಲಿಸುವುದು ಡೈಲಿ ದೇವರ ದರ್ಶನವನ್ನು ನೀನು ಅಪೇಕ್ಷಿಸಬೇಕು. ಈ ವರ್ಷದಲ್ಲಿ ಮಧ್ಯರಾತ್ರಿಯಲ್ಲಿ ಏನು ನಡಗಿಸ್ತಿದ್ದೀನಿ ಅಂತ ನೆನೆಸ್ಬೇಡ್ರಿ. ಈ ವಾಕ್ಯಗಳು ನನ್ನನ್ನು ನಡಗಿಸಿದ್ದುಂಟು.